ಸರಿಯಪ್ಪ, ನಿನ್ನ ಮಾತೇನೋ ಕೇಳಿಬಿಡ್ತೇನೆ. ನಾನು ಪುನಃ ಹಿಂದಿರುಗಿದಾಗ ದಶರಥ ಮಹಾರಾಜ ನನಗೆ ಬೈತಾನೆ. ಆಗ ನಾನೇನು ಹೇಳಿ ಅಂದಾಗ ರಾಮದೇವರು ಅಂದ್ರಂತೆ, ನೋಡು, ಆ ನಗರವಾಸಿಗಳೆಲ್ಲ ಏನು ತಾವೆಲ್ಲ ಸೇರಿದ್ರು, ಆ ಒಂದು ಜನರ ಮಧ್ಯದಲ್ಲಿ ದಶರಥ ಮಹಾರಾಜ ನೀನು ಹೇಳಿದ್ದು ನನಗೆ ಕೇಳಿಸ್ಲಿಲ್ಲ ಅಂತಂದು ಇಷ್ಟು ಹೇಳ್ಕೊಟ್ಟಂತೆ ರಾಮಚಂದ್ರ. ಅದರಂತೆ ಶೀಘ್ರಂಚಲ ಅತಿ ಶೀಘ್ರವಾಗಿ ತಾವು ಹೊರಟು ಅದ್ಯಾಪಿ ಎಲ್ಲಿಗೆ ಹೋಗಿ ಸೇರಿದ್ದಾರಂತೆ. ಏವಂ ನಿಗದ್ಯ ಸುರಿಜಂ ವಿಲಪ್ಯ ಚ ಮಹೀಪತಿ. ದಶರಥ ಮಹಾರಾಜ ಏತತ್ಕಾಲಕ್ಕೆ ತಾನು ದುಃಖ ತಪ್ತನಾಗ್ಬಿಟ್ಟಿದ್ದಾನಂತೆ. ಹೀಗಿರ್ಬೇಕಾದರೆ ರಾಮದೇವರು ಶೀಘ್ರವಾಗಿ ಹೋಗುವಂತ ಯಾಕೆ ತಾನು ಆಜ್ಞೆ ಮಾಡ್ದ ಅಂತಂದ್ರೆ ಆಗ ತಿಳಿಸದಂತೆ, ಎಷ್ಟು ನಾವು ನೋಡ್ತಾ ಇರ್ತೇವೋ ದುಃಖ ಸಮಾಧಾನ ಆಗೋಲ್ಲ, ಇನ್ನೆಷ್ಟು ದುಃಖ ಜಾಸ್ತಿ ಆಗುತ್ತೆ. ಆದ್ರಿಂದ ನಾವು ಅಲ್ಲಿಂದ ಹೊರಡ್ತು ಅಂತಂದ್ರೆ ಆ ಕ್ಷಣಕ್ಕೆ ಮಾತ್ರ ದುಃಖ, ಇಲ್ಲ ಅಂತಂದ್ರೆ ಆ ಸುದೀರ್ಘವಾದ ದುಃಖಕ್ಕೆ ಅದು ಕಾರಣ ಆಗ್ತದೆ. ತನ್ನಿಮಿತ್ತ ಶೀಘ್ರಂಚಲ ಬೇಗ ಹೊರಡುವಂತ ಪರಮಾತ್ಮ ತಾನಲ್ಲಿ ಹೇಳುತ್ತಾ ಇಷ್ಟೊತ್ತಿಗೆ ದಶರಥ ಮಹಾರಾಜ ತಾನು ಕೌಸಲ್ಯಾದೇವಿಯ ಆ ಒಂದು ಗೃಹಕ್ಕೆ ಪ್ರವೇಶ ಮಾಡಿದ್ದಾನಂತೆ. ಮಾಡಿದಾಗ ನೆಲದ ಮೇಲೆ ಮಲ್ಕೊಂಡಂತೆ. ಕೌಸಲ್ಯಾದೇವಿ ಕೇಳಿದ್ರು, ಸ್ವಾಮಿ ಯಾಕೆ ನೆಲದ ಮೇಲೆ ಮಲಗಿದ್ದೀವಿ ಅಂತಂದ್ರೆ ಆಗ ರಾಮದೇವರು ನಮ್ಮ ದಶರಥ ಮಹಾರಾಜ ತಿಳಿಸದಂತೆ, ರಾಮ ಪಾದಾರ ಬಿಂದಾಂಕೆ ಭೂತಲೆ ಸ್ವಸ್ತಿ ಮೇ ಭವೇತು. ಇಲ್ಲಿ ರಾಮಚಂದ್ರ ಓಡಾಡಿರ್ತಾನಲ್ಲ, ಅವನ ಪಾದದ ಚಿಹ್ನೆಗಳು ಬಿದ್ದಿರೋತ್ತೆ, ಅದನ್ನ ನೋಡ್ತಾ ಮಲಗಿದ್ದೇನೆ ಅಂತ ದಶರಥ ಮಹಾರಾಜ ಅಷ್ಟೂ ದುಃಖವನ್ನ ತಾನಲ್ಲ ವ್ಯಕ್ತ ಮಾಡ್ತಾ ಇದ್ದಾನಂತೆ. ಇಷ್ಟೆಲ್ಲ ಆದಂತಹ ಕಾಲಕ್ಕೆ ಮುಂದೆ ಇಡೀ ನಗರವಾಸಿಗಳೆಲ್ಲ ರಾಮದೇವರನ್ನ ತಾವು ಹಿಂಬಾಲಿಸಿಕೊಂಡು ಹೋಗ್ತಾ ಇರಬೇಕು. ಆಗ ರಾಮದೇವರು ಅಂದ್ರಂತೆ, ಆಧಾವತೋ ರುದ್ಧ ಕಂಠಾನ್ ಪ್ರಾಂಜಲೀನ್ ಅಶ್ರುಲೋಚನಾನ್. ಎಲ್ಲರ ಕಣ್ಣಲ್ಲೂ ಕೂಡ ಧಾರಾಕಾರವಾಗಿ ಆ ಒಂದು ಕಣ್ಣೀರನ್ನು ತಾವು ಸುರಿಸ್ತಾ ಇರಬೇಕು. ಇನ್ನು ಅದನ್ನೇ ರಾಮದೇವರು ತಾವನ್ನು ಕಂಡಿದ್ದಾರಂತೆ. ವೃದ್ಧ ಕಂಠಾನ್, ಯಾರಿಗೂ ಕೂಡ ಮೊದಲಿಗೆ ರಾಮಚಂದ್ರ ಅಂತ ಕೂಗ್ತಾ ಇದ್ರಂತೆ. ಯಾವಾಗ ರಾಮದೇವರ ರಥದ ವೇಗ ಸ್ವಲ್ಪ ಹೆಚ್ಚಾಯಿತು, ಇನ್ನಷ್ಟು ದುಃಖ ಜಾಸ್ತಿ ಆಯಿತು. ವೃದ್ಧ ಕಂಠಾನ್, ಕಂಠಭಾಗ ಬಿಗಿದು ಬಿಡ್ತಂತೆ, ಹೆಚ್ಚು ಮಾತಾಡ್ಲಿಕ್ಕೆ ಆಗ್ತಿಲ್ಲ. ರಾಮದೇವರ ಕೈಯನ್ನು ಮುಗಿತಾ ಇರೋಣ. ಇದನ್ನ ಸಾಕ್ಷಾತ್ ರಾಮದೇವರು ತಾವು ಕಾಣ್ತಾ ಇದ್ದಾರಂತೆ. ಜನಾನ್ಸ್ತಾನ್ ಮೇಘ ಗಂಭೀರಂ ಪ್ರವಾಚ ಕರುಣಾಕರಃ. ಇದನ್ನ ನೋಡ್ತಾ ರಾಮದೇವರು ರಥವನ್ನೇ ನಿಲ್ಲಿಸಿದ್ರಂತೆ. ಅವ್ರನ್ನೆಲ್ಲ ನೋಡ್ತಾ ಒಂದು ಮಾತು ಹೇಳಿದಂತೆ, ಯಾಕೆ ಇಷ್ಟು ದುಃಖ ಪಡ್ತಾ ಇದ್ದೀವಿ? ಪರಮಾತ್ಮನ ಒಂದೊಂದು ಆ ನುಡಿಮುದ್ದನ್ನು ಕೇಳಬೇಕು, ಅದನ್ನು ತಿಳಿಸ್ತಾ ಇದ್ದಾನೆ. ಅದ ನಿವರ್ತಧ್ವಂ ಚವರ್ತಧ್ವಂ ಭರ್ತಸ್ಯಾನು ಅನುಜೇ. ಭರತ ಬೇರೆ ಯಾರು ಅಲ್ಲ, ನನ್ನ ತಮ್ಮನೇ ಆಗಿದ್ದಾನೆ. ನನ್ನ ಒಂದು ಅಂಶ ಅಲ್ಲಿದೆ, ಹೆಚ್ಚು ದುಃಖ ಪಡಬೇಡಿ ಎನ್ನಂತೆ. ಅಷ್ಟು ಮಾತ್ರ ಅಲ್ಲ, ಸಮೇ ಭಕ್ತೆ, ನನ್ನ ಭಕ್ತ ಅವನು. ಯಾರು? ಭರತ. ಆದ್ದರಿಂದ ಅವನಲ್ಲೂ ಕೂಡ ಅಷ್ಟೇ ವಿಶ್ವಾಸವನ್ನು ಮಾಡಿ, ನಾನು ಹೇಗೆ ರಾಜ್ಯದ ಪರಿಪಾಲನೆ ಮಾಡ್ತಿದ್ನೋ ಅದನ್ನು ಅನುಸರಿಸಿ ಭರತನೂ ಕೂಡ ಆ ಕಾರ್ಯವನ್ನು ಪ್ರವೃತ್ತ ಮಾಡ್ತಾನೆ. ಹೆಚ್ಚು ದುಃಖ ಪಡಬೇಡ್ರಿ ಎನ್ನುತ್ತ ಆ ಕಾಲಕ್ಕೆ ರಾಮಚಂದ್ರ ಇಷ್ಟು ಅಂಶವನ್ನು ಹೇಳ್ತಾ ಇದ್ರು ಕೂಡ ಏನು ಆ ಜನ ಸಮೂಹ, ಜನಸಾಗರ ತಾವು ದುಃಖ ತಪ್ತರಾಗಿರಬೇಕು. ನಮಗೆ ಒಂದು ಚಾತುರ್ಮಾಸ್ಯದಲ್ಲಿ ಸ್ವಾಮಿಗಳು 2 ತಿಂಗಳ ಕಾಲ ಒಂದು ಕಡೆಯಲ್ಲಿ ಕೂತು ಪ್ರತಿನಿತ್ಯ ರಾಮದೇವರ ಪೂಜೆ ನೋಡಿ, ಸ್ವಾಮಿಗಳು ಸೀಮೋಲ್ಲಂಘನ ಮಾಡಿ ರಾಮದೇವರ ಪೆಟ್ಟಿಗೆ ಜೊತೆಗೆ ಹೊರಟ್ರೇನೇ ದುಃಖ ತಡೆಯಕ್ಕಾಗೋಲ್ಲ. ಏನೋ ನೋಡ್ರಿ, ಇಷ್ಟು ದಿವಸ ಯಾವ ಲೋಕದಲ್ಲಿ ಇದ್ವೋ ಅಷ್ಟ ಆನಂದವಾಗಿತ್ತು, ಇನ್ನು ನಾಳೆಯಿಂದ ಏನು ಅಂತ ಮನಸ್ಸಿಗೆ ದುಃಖ ಆಗ್ತಾ ಇರ್ತದಂತೆ. ಇನ್ನು ಸಾಕ್ಷಾತ್ತಾಗಿ ರಾಮಚಂದ್ರ ತಾನು ಹೊರಟಿದ್ದಾನೆ ಅಂತಂದ್ರೆ ಇನ್ನಷ್ಟು ದುಃಖವನ್ನು ತಾವನ್ನು ಪಡ್ತಾ ಇರಬೇಡ. ಇಷ್ಟು ಅಂಶವನ್ನ ಅಲ್ಲಿ ಹೇಳ್ತಾ ಆಗ ರಾಮದೇವರೊಂದು ಉಪಾಯ ಮಾಡಿದ್ರಂತೆ. ಹಿಂಗೆಲ್ಲ ಆದ್ರೆ ಆಗೋಲ್ಲ ಅಂತ ತಮಸಾ ನದಿ ತೀರಕ್ಕೆ ನಡಿ ಎನ್ನಂತೆ ಸುಮಂತ್ರನಿಗೆ.
ತಮಸಾ ನದಿ ತೀರಕ್ಕೆ ಹೋಗಬೇಕು. ಏತತ್ ಕಾಲಕ್ಕೆ ರಾಮೇ ಅರ್ಧರಾತ್ರ ಉತ್ಥಾಯ, ಮಧ್ಯರಾತ್ರಿನೇ ರಾಮಚಂದ್ರ ತಾನು ಲಕ್ಷ್ಮಣನನ್ನ ಸಹಿತವಾಗಿ ಎಬ್ಬಿಸ್ತಾ ಇದ್ದಾನಂತೆ. ಪಶ್ಯ ಪೌರ ನಿವಾನ್, ನೋಡು ಎಲ್ಲರೂ ಕೂಡ ಈಗ ಮಲಗಿದ್ದಾರೆ ಲಕ್ಷ್ಮಣ, ಏಕ ಸಮಯದಲ್ಲೇ ಇಲ್ಲಿಂದ ನಾವು ಹೊರಟು ಬಿಡಬೇಕು. ಸುಮಂತ್ರನೂ ಕೂಡ ಎದ್ದಿದ್ದಾನೆ. ಸುತ್ತಾನ್ ವನೇಶು, ಎಲ್ಲರೂ ಕೂಡ ಗಾಢವಾದ ನಿದ್ರೆಗೆ ಜಾರಿದ್ದಾರಂತೆ. ಸುಮಂತ್ರನನ್ನ ಕರೆದು ರಾಮಚಂದ್ರ ತಿಳಿಸ್ದ, ನೋಡಪ್ಪ ಅಯೋಧ್ಯ ನಗರದ ಕಡೆಗೆ ರಥವನ್ನು ಹೊಡೆಯು. ಸುಮಂತ್ರನಿಗೆ ಆನಂದ ಆಗೋಯ್ತು. ಅದೇ ಮಾರ್ಗವನ್ನು ಹಿಡಿದ್ರೆ ಅಲ್ಲಿಂದ ಗಂಗಾ ತೀರದ ಕಡೆ ಹೊರಡು ಅಂತ. ಕಾರಣ ಏನು ಅಂತಂದ್ರೆ ಆ ಎಲ್ಲ ಪ್ರಜೆಗಳು ಕೂಡ ತಾವೆದ್ದು ನೋಡಿದಾಗ ಆ ರಥದ ಚಕ್ರದ ಗುರುತು ಪುನಃ ಯಾವ ಕಡೆಗೆ ಇರಬೇಕು? ಅಯೋಧ್ಯ ನಗರದ ಕಡೆ ಇರಬೇಕು. ಎಲ್ಲರೂ ಕೂಡ ರಾಮದೇವರು ಪುನಃ ಅಯೋಧ್ಯೆಗೆ ಹೊರಟಿದ್ದಾರೆ ಅಂತ ಎಲ್ಲ ಪ್ರಜೆಗಳು ಕೂಡ ಅಯೋಧ್ಯೆಗೆ ಹೊರಡಬೇಕು, ನಾವು ಗಂಗಾ ತೀರಕ್ಕೆ ಹೊರಡಬೇಕು. ಇಷ್ಟು ವ್ಯವಸ್ಥೆ ಮಾಡುತ್ತಂತೆ ಪರಮಾತ್ಮೆ ತತ್ಕಾಲಕ್ಕೆ. ಎಲ್ಲ ಬೆಳಗಿನ ಕಾಲದಲ್ಲಿ ಎದ್ದು ನೋಡಿದ್ದಾರೆ. ನೋಡಿದಾಗ ಎಲ್ಲರೂ ಕೂಡ ದುಃಖಪಟ್ಟರಂತೆ. ಯಾಕೆ ದುಃಖಪಟ್ಟರು? ನಾವು ನಿದ್ದೆ ಮಾಡಬಾರ್ದಾಗಿತ್ತು ಎಂದು ದುಃಖಪಟ್ಟರು. ನಾವು ನಿದ್ದೆ ಮಾಡಿದ್ದಕ್ಕೆ ರಾಮದೇವರು ಹೋದ. ಅವತ್ತೊಂದು ದಿವಸ ನಾವು ಜಾಗರಣೆ ಮಾಡಿಬಿಟ್ಟಿದ್ದಿದ್ರೆ ರಾಮಚಂದ್ರ ನಮ್ಗೆ ಬಿಟ್ಟು ಹೋಗ್ತಲೇ ಇರಲಿಲ್ಲ. ಅಂದ್ರೆ ಏನರ್ಥ? ನಮ್ಮ ದೇವರಿಂದ ನೀವು 15 ದಿವಸವೂ ನಿದ್ದೆ ಕೆಡೋದವಲ್ಲ, ಆಗವಲ್ಲು. ಒಂದು ದಿವಸ ಆದ್ರೂ ಮಾಡ್ರಪ್ಪ. ಜಾವದ ಜಾಗರ ಕರ್ತು 4,000 ಜೀವನಂತರ ಫಲಕ್ಕೆ ಎಣೆಯಿಲ್ಲವು. ಪುರಂದರದಾಸರು ಈ ಮಾತನ್ನು ತಾವು ಹೇಳಿದ್ದಾರೆ. ಜಾವದ ಜಾಗರ, ಏಕಾದಶಿ ದಿವಸದಲ್ಲಿ ಒಂದು ಜಾಗರ 4 ತಾಸು ಹರಿನಾಮ ಸ್ಮರಣೆಯನ್ನು ಮಾಡಿದ್ದೇವೆ ಅಂತಂದ್ರೆ ಚಿತ್ರಗುಪ್ತರಿಗೆ ಎಷ್ಟು ಪುಣ್ಯ ಬರಿಬೇಕು ಅಂತಲೇ ಗೊತ್ತಿಲ್ವಂತೆ. ಜೀವನಂತರ ಫಲಕ್ಕೆ ಎಣೆಯಿಲ್ಲವು. ಇವನು ಇಂತಹ ಏಕಾದಶಿ ಜಾಗರ ಮಾಡಿದ್ದಾನೆ, ಫಿಲ್ ದ ಬ್ಲ್ಯಾಂಕ್ಸ್ ಬಿಟ್ಕೊಟ್ಟಿರ್ತಾನಂತೆ. ಸ್ವಯಂ ಪರಮಾತ್ಮ ತುಂಬ್ತಾನಂತೆ ಅಲ್ಲಿ ಎಷ್ಟು ಪುಣ್ಯ ಪಡಬೇಕು. ಅಷ್ಟು ಮಹತ್ತರವಾದ ಪುಣ್ಯ ಒಂದು ಹರಿದಿವಸದಲ್ಲಿ 4 ತಾಸು ಹರಿನಾಮ ಸ್ಮರಣೆಯನ್ನ ಮಾಡಿದರೆ ನಮಗೆ ಪ್ರಾಪ್ತಿ. ಅದನ್ನು ನಾವು ಮಾಡಿಲ್ಲ ಅಂತಂದ್ರೆ ಹೇಗೆ? ಅಯೋಧ್ಯ ಪ್ರಜೆಗಳು ಕೂಡ ರಾಮದೇವರನ್ನ ತಾವು ಅಲ್ಲಿ ಅಷ್ಟು ಆ ಒಂದು ಕ್ರಮದಿಂದ ಅಭಿಮಾನವನ್ನು ತಾವು ಮಾಡ್ತಾ ಇದ್ರು ಕೂಡ ಏತತ್ ಕಾಲಕ್ಕೆ ತಾವು ನಿದ್ರೆಗೆ ಜಾರಿದ್ದರ ಫಲ ರಾಮಚಂದ್ರ ಅವರ ಕೈ ಜಾರಿದ ಅಂತ ತಿಳಿಸ್ತಾರೆ. ಇಷ್ಟು ತತ್ವವನ್ನ ಅಲ್ಲಿ ಉಲ್ಲೇಖವನ್ನ ಮಾಡ್ತಾ ಮುಂದೆ ಸುಮಂತ್ರ ತಾನು ಪುನಃ ಅಯೋಧ್ಯ ನಗರಕ್ಕೆ ಹೋಗಿದ್ದಾನಂತೆ. ಹೋದಾಗ ದಶರಥ ಮಹಾರಾಜ ಇನ್ನೂ ನಿರೀಕ್ಷೆಯಲ್ಲಿದ್ದಂತೆ. ಏನಾದರೂ ರಾಮಚಂದ್ರ ಬರ್ತಾನೋ ಏನೋ ಅನ್ನೋ ಆ ಒಂದು ಕೌತುಕದಿಂದ ತಾನಿದ್ದಾಗ ಸುಮಂತ್ರ ತಾನು ಮಾತ್ರ ಬಂದಿರೋಣ. ಬಂದಾಗ ಸುಮಂತ್ರನನ್ನ ಪ್ರಶ್ನೆ ಮಾಡಿದಂತೆ, ರಾಮಚಂದ್ರ ಏನಾರು ಹೇಳಿ ಕಳಿಸಿದ್ದಾನ ಅಂತ. ಹೇಳಿ ಕಳಿಸಿದ್ದಾನೆ. ಏನು ಹೇಳಿದ್ದಾನೆ ಅಂತಂದ್ರೆ, ನೀನು ಕೈಕೇಯಲ್ಲಿ ದ್ವೇಷವನ್ನ ಮಾಡಬಾರದು ಅಂತ ಹೇಳಿ ಕಳಿಸಿದ್ದಾನೆ ಅಂತ. ಯಾಕೆ ನನ್ನನ್ನ ಅರ್ಥಾತ್ ರಾಮನನ್ನ ಕಾಡಿಗೆ ಕಳಿಸಿದ್ದಾಳೆ ಅಂತ ಅವಳಲ್ಲಿ ದ್ವೇಷ ಮಾಡೋದು ಬೇಡ ಅಂತ ಸುಮಂತ್ರ ದಶರಥ ಮಹಾರಾಜನಿಗೆ ತಿಳಿಸು ಅಂತ ಹೇಳಿದ್ದಾನೆ. ಕೌಸಲ್ಯಾದೇವಿ ಬಂದಂತೆ, ರಾಮಚಂದ್ರ ಏನಾದ್ರು ನನ್ನ ಬಗ್ಗೆ ಹೇಳಿದ್ನಾ ಅಂತ ಅವಳು ಕೇಳಿದಾಗ ಅವಶ್ಯ ಹೇಳಿದ್ದಾನಮ್ಮ. ಹೇಗೆ ನೀನು ರಾಮನಲ್ಲಿ ಆ ಒಂದು ಅವಿಚ್ಛಿನ್ನವಾದಂತಹ ಒಂದು ವಾತ್ಸಲ್ಯವನ್ನು ಇಟ್ಕೊಂಡಿದ್ಯೋ ಅದೇ ಪುತ್ರ ವಾತ್ಸಲ್ಯ ಭರತನ ಮೇಲೂ ಇರಬೇಕು ಅಂತ ತಿಳಿಸ್ಕೊಟ್ಟಿದ್ದಾನೆ. ಇಷ್ಟು ಅಂಶವನ್ನು ಹೇಳುತ್ತಾ ಸುಮಿತ್ರಾದೇವಿ ಕೇಳಿದ್ದಂತೆ, ನನ್ನ ಮಗ ಲಕ್ಷ್ಮಣ ಏನಾದ್ರು ಹೇಳಿದ್ನ ಅಂತಂದ್ರೆ ಆಗ ನಮ್ಮ ಸುಮಂತ್ರ ತಿಳಿಸಿದಂತೆ ಸ್ವಲ್ಪ ಕಠುವಾಗಿ ಮಾತಾಡಿದ್ದಾನೆ ಲಕ್ಷ್ಮಣ ಅಂತ. ನನ್ನ ತಂದೆಯ ಕಾರ್ಯವನ್ನ ನಾನು ಏತತ್ ಕಾಲದಲ್ಲಿ ಧಿಕ್ಕರಿಸ್ತೇನೆ ಅಂತ ವಿಷಯವನ್ನು ಮುಟ್ಟಿಸುವಂತಂತೆ ಲಕ್ಷ್ಮಣ. ತರುವಾಯ ಸೀತಾಮಾತೆ ಏನಾಡಿದ್ಲು ಅಂತ ಕೌಸಲ್ಯಾದೇವಿ ತಾನು
ಹೇಳ್ದ ಸುಮಂತ್ರದ ಅಂತ ತಿಳಿಸದ್ನಂತೆ. ಸೀತಾಮಾತೆ ಒಂದು ಶಬ್ದ ಆಡಲಿಲ್ಲ ಅಂತಂದ. ಅಂದರೆ ಅಷ್ಟು ಕ್ರಮದಲ್ಲಿ ಒಬ್ಬ ಸಹಧರ್ಮಿಣಿ ಆಗಿರ್ತಕ್ಕಂಥವಳು ಯಾವ ಕ್ರಮದಲ್ಲಿ ತಾನಿರಬೇಕು ಅನ್ನೋ ಒಂದು ವಿಶಿಷ್ಟವಾದ ಅಂಶವನ್ನೇ ಏತತ್ ಕಾಲಕ್ಕೆ ಅಲ್ಲಿ ಪ್ರಕಟವನ್ನು ಮಾಡ್ತಾ ಸುಮಂತ್ರ ತಾನು ಎಲ್ಲ ವಿಷಯವನ್ನು ತಿಳಿಸಿರೋಣ. ಅದೇ ರಾಮದೇವರ ವಿಯೋಗದಿಂದಲೇ ತಾನು ಆ ಅಸುನೀಗಬೇಕು. ಅಷ್ಟೊತ್ತಿಗೆ ಭರತ ಮತ್ತು ಶತ್ರುಘ್ನರಿಗೆ ಯಾಕೋ ದುಸ್ವಪ್ನಗಳು ಬೀಳಲಿಕ್ಕೆ ಪ್ರಾರಂಭ ಆಗಿತ್ತಂತೆ. ಭರತ ಏತತ್ಕಾಲಕ್ಕೆ ಶತ್ರುಘ್ನನಿಗೆ ತಿಳಿಸಿದ್ನಂತೆ, ಯಾಕೋ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲದಂತೆ ಆಗಿದೆ ಎನ್ನಂತೆ. ಈ ಸ್ವಪ್ನ ಸೂಚಿಯಿಂದ ಏನಿದೆಯೋ ಅಂತ ಹೇಳೋಷ್ಟರಲ್ಲೇ ವಸಿಷ್ಠರು ತಾವು ಹೇಳಿ ಕಳಿಸಿದ್ರಂತೆ, ತುರ್ತಾಗಿ ಪುನಃ ಅಯೋಧ್ಯ ನಗರಕ್ಕೆ ಬರಬೇಕು ಅಂತ ತಿಳಿಸಿದ್ರಂತೆ. 7 ದಿವಸಗಳ ಕಾಲ ಬೇಕಾಗಿತ್ತಂತೆ. ಸರಿ, ಆ ದೇಹ ಏನಾಗಬೇಕು? ಎಣ್ಣೆಯ ಕೊಪ್ಪರಿಗೆಯಲ್ಲಿ ದಶರಥ ಮಹಾರಾಜನ ದೇಹವನ್ನು ಇರಿಸಿದ್ರಂತೆ. ಇರಿಸಿದಾಗ ಇನ್ನೂ ವಿಷಯ ಗೊತ್ತಿಲ್ಲ ಯಾರು ನಮ್ಮ ಭರತನಿಗೆ. ತಾನು ಬಂದ, ಎಲ್ಲಿ ನೋಡಿದ್ರೂ ಕೂಡ ದುಃಖದ ಛಾಯೆ. ತಾನು ಪ್ರವೇಶ ಮಾಡ್ದ, ಕೈಗೇನು ಕೇಳ್ದ, ಅಮ್ಮ ಯಾಕೋ ಶಕುನಗಳೇ ಸರಿ ಇಲ್ಲ ಅಲ್ವಾ ಅಂತಂದ. ಹೌದೌದು ಅಂತ ಅಂದದ್ದೇ. ಸರಿ, ದಶರಥ ಮಹಾರಾಜ ತಂದೆಯಲ್ಲಿ ನಮಸ್ಕಾರ ಮಾಡಬೇಕು ಅಂತಂದ. ಏನು ಸಂಸ್ಕಾರ ಅಂದಾಗ ಆಗ ವಸಿಷ್ಠರು ಆ ಎಣ್ಣೆಯ ಕೊಪ್ಪರಿಗೆಯಿಂದ ದೇಹವನ್ನು ತೆಗೆಸಿದ್ರಂತೆ. ತೆಗೆಸಿ ನೋಡಿದಾಗ ಆಘಾತ ಆಗೋಯಿತು ದಶರಥ ಯಾವ ಭರತನಿಗೆ. ಹಿಂಗ್ಯಾಕಾಯಿತು? ನನ್ನ ತಂದೆ ಪ್ರಾಣ ಬಿಡೋ ಕಾಲಕ್ಕೆ ಏನನ್ನ ಹೇಳಿ ಪ್ರಾಣ ಬಿಟ್ಟ? ಏನು ಹೇಳೋದೇನು? ರಾಮ 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 ಅಂತ ಹೇಳಿ ಪ್ರಾಣ ಬಿಟ್ಟ. ಭರತ ಕೇಳದ, ಯಾಕೆ ರಾಮ ಇರಲಿಲ್ವೇನು ಅಂತಂದ. ಇಲ್ಲ, ರಾಮ ದಂಡಕಾರಣ್ಯಕ್ಕೆ ಹೋಗಿದ್ದಾನೆ. ಏನು ವಿಷಯ ಅಂತ. ಎಲ್ಲ ನಿನಗಾಗಿ ಮಾಡಿದ್ದೇನೋ ಅಂತಂದ. ಅಮ್ಮ ಅರ್ಥ ಆಗಲಿಲ್ಲ ನನಗೆ ಅಂತ. ಏನಿಲ್ಲ ನೋಡು, ರಾಮಚಂದ್ರನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಎಲ್ಲ ವ್ಯವಸ್ಥೆ ಆಗಿತ್ತು. ನನಗೆ 2 ವರ ಇತ್ತು. ಆ 2 ವರವನ್ನು ನಾನು ಪ್ರಯೋಗ ಮಾಡ್ತಾ ನಿನಗೆ ರಾಜ್ಯ ಪ್ರಾಪ್ತಿ ಆಗುವಂತೆ ಎಲ್ಲ ಸಿದ್ಧತೆ ಮಾಡಿಬಿಟ್ಟಿದ್ದೇನೆ ಅಂತಂದಂತೆ. ಭರತ ಅಂದ, ಧಿಕ್ಕಾರ ಅಂದ. ಯಾವ ಕಾಲಕ್ಕೆ ನಿನ್ನ ಮನಸ್ಸಿಗೆ ಬಂತು ಆ ವಿಷಯ? ನಾನು ರಾಮನನ್ನು ಹೊರತುಪಡಿಸಿ ನಾನು ಆ ಸಿಂಹಾಸನ ಏರ್ತೇನೆ ಅಂತ ನಿನ್ನ ಮನಸ್ಸಿಗೆ ಹಾಕಿ ಬಂತು. ರಾಮಚಂದ್ರನನ್ನ ನೀನು ಕಾಡಿಗೆ ಅಟ್ಟಿದೆ ಅಂತಂದಿಯಲ್ಲ, ಏನು ದೋಷ ಮಾಡಿದ? ಬ್ರಹ್ಮಹತ್ಯಾ ದೋಷ ಮಾಡಿದ್ನ ಅಥವಾ ಸ್ತ್ರೀ ಹತ್ಯೆಯನ್ನು ಮಾಡಿದ್ನ? ಯಾವ ದೋಷವನ್ನು ಕಂಡು ನೀನು ಅವನನ್ನು ಕಾಡಿಗಟ್ಟಿದೆ? ನೋಡಿ, ಹಿಮ್ಮತ್ ಪ್ರಶ್ನೆ ಮಾಡಿದ. ಅಂದರೆ ಇದರ ಆಂತರ್ಯ, ಕಾಡಿಗೆ ಪಲಾಯನ ಮಾಡಿಸಬೇಕಾದರೆ ಇಷ್ಟು ಕಾರ್ಯಗಳಾಗಿದ್ರೆ ಮಾತ್ರ ಹೋಗ್ಬೇಕಂತೆ. ಇದರಲ್ಲಿ ಯಾವ ದೋಷ ನೋಡಿ ನೀನು ರಾಮದೇವರನ್ನ ಕಾಡಿಗೆ ಕಳಿಸ್ದೆ? ಹೀಗೊಂದು ಮಾತಂದಾಗ ಛೇ ಛೇ, ರಾಮನಲ್ಲಿ ಯಾವ ದೋಷ ಇಲ್ಲ ಅಂತಂದ. ಸ್ವಲ್ಪ ತನ್ನ ಸ್ವರೂಪಗತವಾದ ಗುಣ, ಇನ್ನು ಕೆಲ ಕಾಲಕ್ಕೆ ನಿಕೃತಿ ಪ್ರವೇಶ. ನೋಡಿ, ಜೀವದ್ವಯರ ಆವೇಶ ಹೆಂಗೆ ಕಾರ್ಯವನ್ನು ಪ್ರವೃತ್ತ ಮಾಡ್ತಾ ಇದೆ. ರಾಮನಲ್ಲಿ ಯಾವ ದೋಷ ಇಲ್ಲ ಅಂತಂದಂತೆ ಕೈಗೆ. ಆಗ ಭರತ ಅನ್ನಂತೆ, ಅಮ್ಮ ನಿನಗೆ ವಿವೇಚನಾ ಶಕ್ತಿನೇ ಇಲ್ಲದೆ, ನೋಡು ನಿನಗೊಂದು ಕಥೆಯನ್ನು ತಿಳಿಸ್ತೇನೆ. ನಾನು 7 ದಿವಸಗಳ ಕಾಲ ಇರಲಿಲ್ಲ ಅಂದ್ರೇ ನಿನಗೆ ಎಷ್ಟು ದುಃಖ ಆಗಿತ್ತು ಅಂತ ನಾನು ಬರೋ ಕಾಲಕ್ಕೆ ಅದನ್ನು ನಿವೇದನೆ ಮಾಡಿದೆ. ಇನ್ನು 14 ವರ್ಷಗಳ ಕಾಲ ರಾಮಚಂದ್ರನ ಮತ್ತು ಕೌಸಲ್ಯಾದೇವಿಗೆ ವಿಯೋಗವಂತಂದಿಯಲ್ಲ, ಆ ತಾಯಿಗೆ ಎಷ್ಟು ದುಃಖ ಆಗಿರಬೇಡ. ಇದಕ್ಕೊಂದು ಕಥೆ ಹೇಳ್ತೀನಿ ನಿನಗೆ, ಕೇಳು. ಸುರಭಿಯ ಒಂದು ಕಥೆಯನ್ನು ಹೇಳಿದಂತೆ ಭರತ. ಆ ಸುರಭಿ ಅಮುಕ್ತ ಸ್ಥಾನವಾದ ವೈಕುಂಠದಲ್ಲಿ ಇರ್ತಕ್ಕಂತಹ ಒಂದು ಉಪನಗರ ಗೋಲೋಕ ಅಂತ. ಆ ಗೋಲೋಕದಲ್ಲಿ ಸುರಭಿ ತಾನು ಇದ್ಲಂತೆ, ವಾಸ ಮಾಡ್ತಾ ಇದ್ಲಂತೆ. ಒಂದು ದಿವಸ ಇಂದ್ರದೇವರು ದರ್ಬಾರಿಗೆ ಕೂತಾಗ ಅವರ ಮೇಲೆ 4 ಬಿಸಿ ನೀರಿನ ಹನಿಗಳು ಬಿದ್ದುವಂತೆ.
ರುದ್ರದೇವರು ಯಾಕೆ ಹೀಗಾಯಿತು ಅಂತ ನೋಡಿ. ಇದು ಸಾಮಾನ್ಯವಾಗಿ ಬರತಕ್ಕಂಥದ್ದಲ್ಲ. ಕಾರಣ ಸ್ವರ್ಗಲೋಕದ ಮೇಲ್ಭಾಗದಲ್ಲಿರ್ತಕ್ಕಂಥದ್ದು. ಅದ್ಯಾಕೆ ಸತ್ಯಲೋಕದ ಮೇಲೆ ಇರ್ತಕ್ಕಂಥದ್ದು ಯಾವುದು? ಅಮುಕ್ತ ಸ್ಥಾನವಾದ ವೈಕುಂಠ. ಹೀಗಿರಬೇಕಾದ್ರೆ ಮೇಲಿನ ಯಾವ ಲೋಕದಲ್ಲಿ ಯಾರಿಗೆ ದುಃಖ ಬರಲಿಕ್ಕೆ ಸಾಧ್ಯ? ಅದ್ಯಾಪಿ ನನ್ನ ಲೋಕವನ್ನು ಪ್ರವೇಶ ಮಾಡಿದ್ರೇನೆ ಅಷ್ಟೇ ಯಾಕೆ? ಯಮಧರ್ಮರಾಜನ 3 ದ್ವಾರಗಳಲ್ಲಿ ಪ್ರವೇಶ ಮಾಡಿದವರಿಗೆ ದುಃಖ ಇಲ್ಲ ಅಂತ ಗರುಡ ಪುರಾಣ ತಿಳಿಸುತ್ತೆ. ಪೂರ್ವ, ಪಶ್ಚಿಮ, ಉತ್ತರ. ಹೀಗಿರಬೇಕಾದ್ರೆ ಕೇವಲ ದಕ್ಷಿಣ ದ್ವಾರ ಪ್ರವೇಶದವರಿಗೆ ಮಾತ್ರ ದುಃಖ ಅಂತ ಗರುಡ ಪುರಾಣಗಳು ತಿಳಿಸ್ತಾರೆ. ಇನ್ನು ನನ್ನ ಲೋಕಕ್ಕಿಂತ ಎತ್ತರವಾದ ಲೋಕಗಳು ಯಾರು ದುಃಖದಲ್ಲಿದ್ದಾರೆ ಅಂತ ಅನ್ವೇಷಣೆ ಮಾಡ್ತಾ ಹೋದ್ನಂತೆ ಇಂದ್ರ. ಹೋದಾಗ ಯಾವ ಲೋಕದಲ್ಲಿ ನೋಡಿದ್ರೂ ಕೂಡ ಎಲ್ಲರೂ ಕೂಡ ಆನಂದ ಭರಿತರಾಗೇ ಇದ್ದಾರೆ. ಕೊನೆಗೆ ಆ ಮುಕ್ತ ಸ್ಥಾನವಾದ ವೈಕುಂಠಕ್ಕೆ ಹೋದ. ಅಲ್ಲೂ ಯಾರಿಗೂ ದುಃಖ ಇರೋದು ಕಾಣಿಸ್ತಿಲ್ಲ. ಇನ್ನೇನು ಹಿಂತಿರುಗಿ ಬರಬೇಕಾದ್ರೆ ಆ ಉಪಭಾಗವಾದಂತಹ ಗೋಲೋಕವನ್ನು ಪ್ರವೇಶ ಮಾಡಿದ. ಅಲ್ಲಿ ಸುರಭಿ ಅಳತಾ ಕೂತಿದ್ದಂತೆ. ಇಂದ್ರ ಹೋಗಿ ಕೇಳಿದ, ಅಮ್ಮ ಯಾಕೆ ಅಳ್ತಾ ಇದೆಯಾ? ಏನಂತಹ ದುಃಖ ಬಂದಿದೆ ನಿನಗೆ ಅಂತಂದರೆ, ಆಗ ಸುರಭಿ ಹೇಳಿದಂತೆ, ಏನಿಲ್ಲ, ಆ ಭೂಲೋಕದಲ್ಲಿ ಒಂದು ಬಿಸಿಲು ಪ್ರಾಂತ್ಯದಲ್ಲಿ 2 ಎತ್ತುಗಳು ಬೆಳಕಿನಿಂದ ಆ ರಣ ಬಿಸಿಲಲ್ಲಿ ಕಾರ್ಯವನ್ನ ಮಾಡ್ತಾರೆ. ಒಂದು ಹನಿ ನೀರು ಕೊಟ್ಟಿಲ್ಲ. ಎಷ್ಟು ದುಃಖ ಆಗಿದೆಯೋ ಅಂತ ಅದನ್ನು ನೋಡ್ಲಿಕ್ಕಾಗದೆ ನಾನು ಅಳ್ತಾ ಇದ್ದೇನೆ ಅಂತ ಆ ಸುರಭಿ ತಾನು ತಿಳಿಸಿದ್ಲಂತೆ. ಆ ಕಾರ್ಯ ಅದ್ಯಾಪಿ ನೇರ ಸಂಬಂಧ ಅಲ್ಲ, ತನ್ನ ಮಕ್ಕಳಲ್ಲ, ತನ್ನ ಮೊಮ್ಮಕ್ಕಳಲ್ಲ, ತನ್ನ ಜಾತಿಯ ಒಂದು ವರ್ಗದ ಒಂದು ಪ್ರಾಣಿಗೆ ತೊಂದರೆ ಆದ್ರೇನೆ ಅಲ್ಲಿ ದುಃಖವನ್ನು ಪಡ್ತಾ ಇದ್ರೆ, ನೇರವಾಗಿ ತನ್ನ ಮಗನನ್ನೇ ನೀನು ಕಾಡಿಗೆ ಅಟ್ಟುತ್ಯಲ್ಲ, ಕೌಸಲ್ಯಾದೇವಿಗೆ ಇನ್ನೆಷ್ಟು ದುಃಖ ಆಗಿರಬೇಡ. ಹೀಗೆ ತಾನು ಮಾತನ್ನ ಕಾಲಕ್ಕೆ ತಿಳಿಸ್ತಾ ಇರೋಣ. ಇಷ್ಟೆಲ್ಲ ಆದಂತಹ ಕಾಲಕ್ಕೆ ಶತ್ರುಘ್ನ ತಾನು ಬಂದದ್ದೇ, ಅಣ್ಣ ಇದಕ್ಕೆಲ್ಲ ಕಾರಣ ಯಾರು ಗೊತ್ತೇನು? ಈ ಮಂಥರೆ ಅಂತಂದ. ಇವಳ ಕುಚೋದ್ಯದಿಂದ ಇಷ್ಟೆಲ್ಲ ಕಾರ್ಯಪ್ರವೃತ್ತ ಆಗೋಗಿದೆಯಮ್ಮ. ಆದ್ರಿಂದ ಇವಳನ್ನು ಸಂಹಾರ ಮಾಡ್ತೇನೆ ಅಂತ ಕಾಲಕ್ಕೆ ಶತ್ರುಘ್ನ ತಾನು ಹೋಗೋಣ. ಹೋದಾಗ ಭರತ ಹೇಳಿದಂತೆ, ಶತ್ರುಘ್ನ ಆ ಕಾರ್ಯ ಮಾಡಬೇಡಪ್ಪ. ನೋಡು, ಅವಳನ್ನು ಸಂಹಾರ ಮಾಡಿದ್ದೇವೆ, ಸ್ತ್ರೀ ಹತ್ಯೆ ಮಾಡಿದ್ದೇವೆ ಅಂತಂದ್ರೆ ಮುಂದೆ ರಾಮಚಂದ್ರ ತನ್ನ ದರ್ಶನ ಕೊಡ್ತಾನೋ ಇಲ್ವೋ ನಮಗೆ. ಅದರಿಂದ ಸರ್ವಥಾ ಅವಳನ್ನು ಸಂಹಾರ ಮಾಡಬೇಡ, ಬಿಡು ಅಂತ ಇಷ್ಟು ತತ್ವ ಬೋಧನೆಯನ್ನು ತಾನು ಕಾಲಕ್ಕೆ ನಡೆಸ್ತಾ ಇರೋಣ. ಹೀಗಿರಬೇಕಾದರೆ ಮುಂದೆ ರಾಮಚಂದ್ರ ತಾನು ವಿಶೇಷವಾಗಿ ಆ ಗಂಗಾ ತೀರಕ್ಕೆ ತಾನು ಬಂದಿದ್ದಾನೆ. ಬಂದಂತಹ ಕಾಲಕ್ಕೆ ಗುಹಾ ಅವನ ಮನೆಯಲ್ಲಿ 1 ದಿವಸದ ಆತಿಥ್ಯವನ್ನ ಪರಮಾತ್ಮ ತಾನು ಸ್ವೀಕಾರ ಮಾಡುತ್ತಾನೆ. ಆ ಇಡೀ ದಿವಸ ರಾತ್ರಿ ಅರ್ಧರಾತ್ರಿ ತನಕ ರಾಮಚಂದ್ರ ಯೋಗಕ್ಷೇಮವನ್ನು ವಿಚಾರಿಸಿದ್ದಾನೆ. ಗುಹಾ, ನಿನಗೆ ಅನ್ನಕ್ಕೆ ವ್ಯವಸ್ಥೆ ಆಗಿದೆಯಾ ಅಂತ ಕೇಳಿದ. ರಾಜನಾದವನ ಆದ್ಯ ಕರ್ತವ್ಯ ಲಕ್ಷಣಗಳು ಹೇಗಿರಬೇಕು ಅದಂತ ತಿಳಿಸ್ತಾ ಇದ್ದಾನೆ. ಇಷ್ಟೆಲ್ಲ ಆಯಿತು. ರಾಮಚಂದ್ರ ಸೀತಾಮಾತೆ ತಾವು ಮಲಗಿದ್ದಾರಂತೆ. ಲಕ್ಷ್ಮಣ ಮಾತ್ರ ಹೊರವಲಯದಲ್ಲಿ ತಾನು ನಿಂತು ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದ. ಗುಹಾ ಅಂದ ಆ ಕಾಲಕ್ಕೆ, ಲಕ್ಷ್ಮಣ ನೀ ಯಾಕೆ ಇನ್ನು ಮಲಗಿಲ್ಲಪ್ಪ, ನೀ ಹೋಗಿ ಮಲಗು ಹೋಗು ಅಂತಂದ. ಅಂದಾಗ ಆಗ ಲಕ್ಷ್ಮಣ ತಾನು ತಿಳಿಸಿದಂತೆ, ಇಲ್ಲ, ಕೌಸಲ್ಯಾದೇವಿ ಎಷ್ಟು ದುಃಖ ಪಡ್ತಾ ಇರ್ತಾಳೋ ಏನೋ, ಅದನ್ನ ನೆನೆಸಿದಾಗ ನನಗಿದ್ದಂತಹ ನಿದ್ದೆ ಎಲ್ಲ ಮಾಯ ಆಗುವುದು, ನನ್ನ ನಿದ್ದೆನೇ ಬರ್ತಿಲ್ಲ ಅಂತ ತಾನು ತಿಳಿಸ್ತಾ ಇದ್ದಾನೆ. ಕೇವಲ ರಾಮದೇವರ ಸೇವೆಗಾಗಿ ಇಡೀ ತನ್ನ ಆ ಒಂದು ಸರ್ವಸ್ವವನ್ನು ತಾನು ಅರ್ಪಣೆ ಮಾಡಿರೋಣ. ಇಷ್ಟೆಲ್ಲ ಆಯಿತು. ದಶರಥ ಮಹಾರಾಜನ ಅಂತ್ಯ ಸಂಸ್ಕಾರಾದಿಗಳನ್ನೆಲ್ಲ ಭರತ ತಾನು ನಡೆಸಿದ್ದಾನೆ. ಮಾರನೇ ದಿವಸ ರಾಮದೇವರನ್ನ ಆ ಗಂಗಾ ನದಿಯನ್ನು ದಾಟಿಸಬೇಕು. ಇಷ್ಟೊತ್ತಿಗೆ
ಗುಹ ತಾನು ಮೊದಲಿಗೆ ಲಕ್ಷ್ಮಣ ದೇವರನ್ನ ಆ ದೋಣಿಯಲ್ಲಿ ಕೂಡಿಸ ಭಾರೀ ಆತಿಥ್ಯ. ಸೀತಾಮಾತೆಯನ್ನು ಕೂಡಿಸಿದ್ನಂತೆ. ಇನ್ನೊಂದು ಸ್ವಲ್ಪ ಆತಿಥ್ಯ ಜೋರಾಯ್ತಂತೆ, ತಾರತಮ್ಯ ಇರಬೇಕಲ್ಲ, ಮಾಡಿಸ. ರಾಮದೇವರು ಅನ್ಕೊಂಡ್ರಂತೆ, ಇವರಿಬ್ಬರಿಗೆ ಇಷ್ಟ ಆತಿಥ್ಯ ಅಂತಂದ್ರೆ ನನಗಿನ್ನೆಷ್ಟು ಮಾಡ್ತಾನು ಇವನು ಅಂತ. ಇನ್ನೇನು ರಾಮದೇವರು ಹುಟ್ಟಿರೋ ನಾರ್ಮಡಿನೇ ಹೀಗಲ್ಲ ಅನ್ಕೊಂಡು ಬಂದ್ರಂತೆ. ಬಂದ್ರೆ ರಾಮದೇವರ ರಟ್ಟೆ ಹಿಡಿದು ಪಕ್ಕಕ್ಕೆ ಬಿಟ್ಟನಂತೆ. ಅದಕ್ಕೆ ಪರಮಾತ್ಮನನ್ನ ಹೇಗೆ ನಾವು ಉಪಾಸನೆ ಮಾಡಬೇಕು? ಸಖ್ಯಂ ಆತ್ಮನಿವೇದನ, ಸಖ್ಯ ಭಾವದಿಂದ ರಾಮದೇವರೊಟ್ಟಿಗೆ ತಾನು ವರ್ತನೆಯನ್ನು ಮಾಡ್ತಾ ಇರೋಣ. ರಾಮದೇವರು ಕೇಳಿದ್ರಂತೆ, ಅಲ್ಲೋ ಗುಹ, ಅವರಿಬ್ಬರಿಗೂ ಅಷ್ಟು ಆತಿಥ್ಯ ಮಾಡಿದೆ, ನಾ ಏನು ಮಾಡಿದ್ನೋ, ನನ್ಯಾಕೆ ಪಕ್ಕಕ್ಕೆ ಎಳೆದ್ಬಿಟ್ಟೆ ಅಂತಂದ. ಅಂದಾಗ ಗುಹ ಅನ್ನಂತೆ, ಏನಿಲ್ಲ ರಾಮಚಂದ್ರ, ನಿನ್ನ ಬಗ್ಗೆ ಒಂದೆರಡು ಮಾತು ಕೇಳ್ಬಿಟ್ಟಿದ್ದೀನಪ್ಪ. ನಿನ್ನ ಪಾದದಲ್ಲಿ ಅದೇನೋ ಒಂದು ಗುಣ ಇದೆಯಂತೆ. ನಿನ್ನ ಪಾದ ಒಂದು ಬಂಡೆನ ಸೋಕಿದ್ರೂ ಕೂಡ ಅದೊಂದು ಬಾಲೆ ಆಗೋಗುತ್ತಂತೆ. ನೋಡು, ನಿನ್ನ ಪಾದ ಹೋಗಿ ನನ್ನ ದೋಣಿಯನ್ನ ಸ್ಪರ್ಶ ಮಾಡಿಬಿಡ್ಬೋದು, ಅದೊಂದು ಹೆಣ್ಮಗಳು ಆಗೋಗ್ಬೋದು. ಇನ್ನು ಅವಳನ್ನು ಸಾಕೋದು ಬೇರೆ ನನ್ನ ತಲೆನು. ನನ್ನ ಹತ್ರ ಇರೋದು ಒಂದೇ ಒಂದು ದೋಣಿ, ಮತ್ತೆ ಅದು ಬೇರೆ ಅರ್ಥ. ನಾ ಏನು ಮಾಡಲಪ್ಪ? ಅದರಿಂದ ಬಾ, ನಿನ್ನಲ್ಲಿ ಅದೇನು ಆ ಪಾದದಲ್ಲಿ ಆ ಗುಣ ಅದೇನು ಸೇರಿರುತ್ತಲ್ಲ, ಅದನ್ನೆಲ್ಲ ತೊಳೆದು ಬಿಡ್ತೇನೆ ಬಾ ಅಂತ ಕರುತ್ತಾನೆ. ಗಂಗಾ ಜನಕನಾದ ಪರಮಾತ್ಮನಿಗೆ ಗಂಗಾ ಜಲದಿಂದ ಪಾದ ಪ್ರಕ್ಷಾಲನೆ ಮಾಡುತ್ತಂತೆ. ನೋಡ್ರಿ, ಅದು ಹೀಗೆ ರಾಮದೇವರ ಪಾದ ಪ್ರಕ್ಷಾಲನಾದಿಗಳನ್ನೆಲ್ಲ ತಾನು ನಡೆಸ್ತಾ ಆ ದೋಣಿಯಲ್ಲಿ ರಾಮದೇವರನ್ನು ತಾನು ಕೂಡಿಸಿದ್ದಾನಂತೆ. ಮುಂದೆ ಆ ನದಿಯನ್ನು ತಾವು ದಾಟಿಕೊಂಡು ಹೊರಡಬೇಕು. ಹೊರಟಂತಹ ಕಾಲಕ್ಕೆ ಇನ್ನೇನು ಆಚೆ ತೀರವನ್ನು ಸೇರೋಷ್ಟೊತ್ತಿಗೆ ರಾಮದೇವರು ಗುಹನನ್ನ ಕೇಳಿದ್ರಂತೆ, ಏನು ಸೇವೆ ಮಾಡ್ತೀವಿ ಗುಹ, ಏನು ಬೇಕಪ್ಪ ಅಂತ ಕೇಳಿದಾಗ ಆಗ ಗುಹ ತಿಳಿಸಿದ್ನಂತೆ, ನೋಡು ರಾಮಚಂದ್ರ, ನಂದು ನಿಂದು ಒಂದೇ ಕಸಬು. ಈ ಒಂದೇ ಕಸಬಲ್ಲಿರೋರು ದುಡ್ಡು ತಗೊಳ್ಳೋದು ಬಿಡೋದು ಅವೆಲ್ಲ ಏನಿಲ್ಲ. ಆದ್ದರಿಂದ ನನಗೇನು ಬೇಡ ಅಂತ ರಾಮದೇವರು ಕೇಳಿದ್ರಂತೆ. ಅಲ್ಲೂ ನಾನು ಯಾವಾಗಲೂ ನದಿ ದಾಟಿಸಿದ್ದೀನಿ ಅಂತಂದರೆ ಆಗ ಗುಹ ಅನ್ನಂತೆ, ರಾಮಚಂದ್ರ, ನಾನು ಬರೀ ನದಿ ಮಾತ್ರ ದಾಟಿಸ್ತೇನೆ, ನೀನು ಭವಸಾಗರವನ್ನೇ ದಾಟಿಸ್ತೀಯಲ್ಲೋ ಸ್ವಾಮಿ. ಆದ್ದರಿಂದ ನೀನೇ ನಿಜವಾದ ಅಂಬಿಗಾ ಅಂತ ತಾನೇ ತತ್ಕಾಲಕ್ಕೆ ಸ್ತೋತ್ರವನ್ನು ಮಾಡಿದಂತೆ. ಇದನ್ನೇ ದಾಸರಾಯರು ಹಿಡಿದು ಬಿಟ್ರು, ಗೊತ್ತೋ ಇಲ್ವೋ? ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣನ ನಂಬಿದೆ, ಆರು ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ, ಆರಿಂದಲಾಗದು ಅಂಬಿಗ, ಅದನ್ನಿವಾರಿಸಿ ದಾಟಿ ಸಂಬಿಗ. ಆರಿಂದಲಾಗೋದು ಅಂಬಿಗ ಯಾವುದು? ಆರು ತೆರೆಗಳು ಅಂತ. ಸಂಸಾರವನ್ನ ಸಮುದ್ರಕ್ಕೆ ಯಾಕೆ ಹೋಲಿಸಿದ್ದಾರೆ? ನೀವು ಸಮುದ್ರದ ತೀರಕ್ಕೆ ಹೋದಾಗ ನಾವು ಏನನ್ನ ಗಮನಿಸ್ತೇವೆ? ಒಂದು ತೆರೆ, ಒಂದು ಅಲೆ ಮುಗಿತು ಅಂತಂದ್ರೆ ಇನ್ನೊಂದು ಅಲೆ ತಯಾರಾಗಿರುತ್ತೆ. ಅದರಂತೆ ಸಾಧಕನಿಗೂ ಕೂಡ ಒಂದನ್ನ ನಿಗ್ರಹ ಮಾಡಿದ ಅಂದ್ರೆ ಹಿಂದೆ ಇನ್ನೊಂದು ಬಂದು ಅಪ್ಪಳಿಸೋದು. ಅದೇ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯಾದಿಗಳು. ಇದೇ ಆರು ತೆರೆಗಳು. ಆರು ತೆರೆಯ ನೋಡಂಬೀಗ, ಅದು ಮೀರಿ ಬರುತ್ತಲಿದೆಯೋ ಇದನ್ನು ತಿಳಿಸ್ತಾನೆ ತತ್ಕಾಲಕ್ಕೆ. ಆದ್ದರಿಂದ ನಾನು ಮನಸ್ಸನ್ನು ನಿಗ್ರಹ ಮಾಡಿದ್ದೇನೆ, ಅದರಿಂದ ಪರಮಾತ್ಮ ಅನುಗ್ರಹ ಮಾಡ್ದ, ಸಾಧ್ಯನೇ ಇಲ್ಲ ಅಂತಂದು ಸನತ್ ಕುಮಾರರು ಈ ಮಾತನ್ನ ಬ್ರಹ್ಮದೇವರ ಮುಂದೆ ತಾವು ವಿಜ್ಞಾಪನೆ ಮಾಡ್ತಾರೆ. ಸ್ವಾಮಿ, ಸಜ್ಜೀವರ ಸಾಧನೆ ಹೆಂಗಾಗಬೇಕು?
ಸನತ್ಕುಮಾರರು ತಾವು ಪ್ರಶ್ನೆ ಮಾಡ್ತಾ ಇದ್ದಾರೆ ಬ್ರಹ್ಮದೇವರನ್ನ. ಕಾರಣ, ಇಂದ್ರಿಯಗಳನ್ನು ನಿಗ್ರಹ ಮಾಡಿದ್ರೂ ಕೂಡ ಇಂದ್ರಿಯಕ್ಕೆ ಪ್ರಚೋದನೆ ನೀಡಿರ್ತಕ್ಕಂತಹ ಮನಸ್ಸು, ನಾವು ಆ ಒಂದು ಇಂದ್ರಿಯವನ್ನ ಹತೋಟಿಗೆ ತಗೊಂಡ್ರೂ ಕೂಡ ಆ ಪದಾರ್ಥವನ್ನ ಮನಸ್ಸೇ ಸೃಷ್ಟಿ ಮಾಡಿಕೊಂಡ್ಬಿಡುತ್ತೆ. ಕಣ್ಣಿನಿಂದ ಬೇಡದ ವಸ್ತು ನೋಡೋದು ಬೇಡ ಅಂತ ಕಣ್ಣನ್ನು ಮುಚ್ಚಿದ್ರೂ ಕೂಡ ಕಣ್ಣನ್ನು ಮುಚ್ಚಿದ ಕೂಡಲೇ ಮನಸ್ಸು ತನ್ನ ಕಾರ್ಯವನ್ನು ಪ್ರವೃತ್ತ ಮಾಡುತ್ತೆ. ಅದೇ ತನಗೆ ಬೇಕಾದಂತಹ ಪದಾರ್ಥಗಳನ್ನು ಸೃಷ್ಟಿ ಮಾಡಿಕೊಳ್ಳುತ್ತೆ. ಹಾಗಾದರೆ ಈ ಇಂದ್ರಿಯಗಳು, ಮನಸ್ಸು ಇವೆರಡೂ ಕೂಡ ನಿಗ್ರಹ ಆಗಬೇಕು ಅಂತಂದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ರೆ, ಬ್ರಹ್ಮದೇವರು ಏತತ್ಕಾಲಕ್ಕೆ ಧ್ಯಾನಪರರಾದರು. ಆದಾಗ ಒಂದು ಪಕ್ಷಿ ಬಂದಂತೆ. ಬ್ರಹ್ಮದೇವರು ಎದ್ನಿಂತು ನಮಸ್ಕಾರ ಮಾಡಿದ್ರಂತೆ. ಸನತ್ಕುಮಾರರು ಕೇಳಿದ್ರಂತೆ, ಯಾವುದದು ಪಕ್ಷಿ ಅಂತ. ಆಗ ಪಕ್ಷಿ ಮಾತಾಡದಂತೆ, ನಿಮ್ಮ ಪ್ರಶ್ನೆನೇ ಸರಿಯಿಲ್ಲ ಅಂತ. ಯಾಕೆ ಅಂದ್ರು ಸನತ್ಕುಮಾರ್. ಬ್ರಹ್ಮನೇ ಎದ್ದು ನಿಂತು ನಮಸ್ಕಾರ ಮಾಡಿದ್ದಾನೆ ಅಂತಂದ್ರೆ ಬಂದಿರೋರು ಯಾರು? ಸ್ವಯಂ ಪರಮಾತ್ಮನೇ. ಅದೇ ಹಂಸ ನಾಮಕನಾದ ಪರಮಾತ್ಮ. ಹಂಸಗೀತೆ ಅಂತ ಭಾಗವತದಲ್ಲಿ ಬರೋ ಒಂದು ಘಟ್ಟ ಇದು. ಇದೇ ಹಂಸಗೀತೆ. ಆಗ ಬ್ರಹ್ಮದೇವರು ತಿಳಿಸಿದ್ರಂತೆ, ನಿಮ್ಮಲ್ಲಿ ಇರ್ತಕ್ಕಂತಹ ಸಂಶಯವನ್ನ ಪರಮಾತ್ಮನಲ್ಲಿ ನಿವೇದನೆ ಮಾಡಿ ಅಂತಂದ್ರೆ. ಅದೇ ಪ್ರಶ್ನೆಯನ್ನಿಟ್ಟು ಪಂಚ ಜ್ಞಾನೇಂದ್ರಿಯ, ಅದಕ್ಕೆ ವಿಷಯಕವಾದ ಪಂಚ ತನ್ಮಾತ್ರಗಳು, ಅದರ ನಿಗ್ರಹ ಆದರೂ ಕೂಡ ಮನಸ್ಸು ತನ್ನದೇ ಆದಂತಹ ಒಂದು ಕ್ರಮದಲ್ಲಿ ತಾನು ವರ್ತನೆಯನ್ನು ಮಾಡ್ತಾ ಇದ್ರೆ ಸ್ವಾಮಿ ಸಜ್ಜಿಯವರು ಹೇಗೆ ಮನಸ್ಸನ್ನು ನಿಗ್ರಹ ಮಾಡಬೇಕು ಇದೊಂದು ಪ್ರಶ್ನೆ ಮಾಡಿದಾಗ ಆಗ ಹಂಸನಾಮಕನಾದ ಪರಮಾತ್ಮ ತಾನು ತಿಳಿಸಿದ, ಆ ಇಂದ್ರಿಯಗಳಿಗೆ ವಿಷಯಕವಾದಂತಹ ಪದಾರ್ಥಗಳು, ಮನಸ್ಸು ಎಲ್ಲವನ್ನೂ ನನಗೇ ಸಮರ್ಪಣೆ ಮಾಡಿ ಎಂದಂತೆ ಪರಮಾತ್ಮ. ಆಗ ಮಾತ್ರ ನಮ್ಮ ಸಾಧನೆ ಏಕಪ್ರಕಾರವಾಗಿ ನಡೀತಕ್ಕಂಥದ್ದು ಅನ್ನೋದನ್ನೇ ಭಾಗವತದಲ್ಲಿ ನಮಗೆ ತಿಳಿಸಿದ್ದಾರೆ. ಅದನ್ನೇ ದಾಸರಾಯರು ನಮಗೆ ಇಲ್ಲಿ ಹೇಳ್ತಾ, 6 ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆಯೋ ಅಂಬಿಗ ಅಂತ ಇಷ್ಟು ಕ್ರಮದಿಂದ ಆ ಒಂದು ಅಂಶವನ್ನೇ ನಮಗಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದ ನಂತರದಲ್ಲಿ ಅದಕ್ಕೆ ಮುಂದೆ ಆ ಗುಹಾ ತಾನು ಹೇಳದಂತೆ, ರಾಮಚಂದ್ರ ಮುಂದೆ ನೀನು ಮೋಕ್ಷಕ್ಕೆ ಕರೆದಾಗ ನಾವು ಬರ್ತೇವೋ ಇಲ್ವೋ ಗೊತ್ತಿಲ್ಲ. ಯಾಕೆ ಜೀವರಿಗೆ ಜ್ಞಾನ ಏಕಪ್ರಕಾರ ಅಲ್ಲ ಸ್ವಾಮಿ. ತನ್ನಿಮಿತ್ತ ನೀನೇ ನಮ್ಮನ್ನು ಕರ್ಕೊಂಡು ಹೋಗಬೇಕೇ ಹೊರತಾಗಿ ನಾವು ಸಾಧನೆ ಮಾಡ್ತೇವೆ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಅದಕ್ಕೆ ನಮ್ಮಲ್ಲಿ ಅನೇಕ ನ್ಯಾಯಗಳನ್ನು ಕೊಟ್ಟಿರ್ತಾರೆ ಶಾಸ್ತ್ರದಲ್ಲಿ. ಹಂಸಕ್ಷೀರ ನ್ಯಾಯ, ಮಹಾಜಡ್ಡಿ ಭಲ್ಲಿಂಗ ನ್ಯಾಯ, ಸೂಜಿಗಡ ನ್ಯಾಯ, ಮರ್ಕಟ ಕಿಶೋರ ನ್ಯಾಯ, ಕಾಕತಾಳ, ಹೀಗೆ ಅನೇಕ ವಿಧವಾದಂತಹ ನ್ಯಾಯಗಳನ್ನು ಕೊಟ್ಟಿರೋದ್ರಲ್ಲಿ ಮರ್ಕಟ ಕಿಶೋರ ನ್ಯಾಯ, ಮಾರ್ಜಾರ ಕಿಶೋರ ನ್ಯಾಯ, ಇವೆರಡರಲ್ಲಿ ನಾವು ಮಾರ್ಜಾರ ಆಗ್ಬೇಕಾ ಮರ್ಕಟ ಆಗ್ಬೇಕಾ ಅಂತಂದ್ರೆ ಏನಿದರ ಆಂತರ್ಯ? ಮರ್ಕಟ ಕಿಶೋರ ನ್ಯಾಯ ಅಂದ್ರೆ, ಮರ್ಕಟ ಅಂದ್ರೆ ಕೋತಿ, ಕಿಶೋರ ಅಂದ್ರೆ ಅದರ ಮರಿ. ಕೋತಿಯ ಮರಿಯಂತೆ ನಾವಾದ್ರೆ ಪ್ರಯೋಜನ ಇಲ್ಲ. ಯಾಕೆ ಅಂತಂದ್ರೆ ಆ ಮರಿನೇ ತಾಯಿನ ಹಿಡ್ಕೋಬೇಕು. ಜವಾಬ್ದಾರಿ ಎಲ್ಲ ಯಾರ ಮೇಲೆ? ಮರಿ ಏನಾದ್ರು ಕೈ ಬಿಟ್ರೆ ಬಿದ್ದು ಹೋಯ್ತು. ಅದರಂತೆ ನಾವೇನಾದರೂ ನಾನೇ ದೇವರನ್ನು ಹಿಡಿತೀನಿ ಅಂತಂದ್ರೆ ಅದಾಗೋಲ್ಲ. ಆಗ ನಾವು ಯಾರಾಗಬೇಕು? ಮಾರ್ಜಾರ ಕಿಶೋರ ನ್ಯಾಯ ಆಗುತ್ತೆ. ಆ ಬೆಕ್ಕಿನ ಮರಿ ತನ್ಪಾಡು ತಾನೇ ಇರುತ್ತೆ. ತಾಯಿ ಬೆಕ್ಕೆ ಬರಬೇಕು, ತನ್ನ ಮರಿಯನ್ನು ಕಚ್ಕೋಬೇಕು, ತಾನೇ ಕರ್ಕೊಂಡು ಹೋಗಬೇಕು. ಆಗ ಎಲ್ಲ ಜವಾಬ್ದಾರಿ ಯಾರ ಮೇಲೆ ಬಂತು? ತಾಯಿ ಮೇಲೆ ಬಂತು. ಅದರಂತೆ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತೃ ಗತಿ.
ಆದ್ದರಿಂದ ಸ್ವಾಮಿ ನೀನೇ ಮುಂದೆ ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಗುಹಾಗೆ ತತ್ಕಾಲಕ್ಕೆ ರಾಮದೇವರಲ್ಲಿ ತಾನು ಪ್ರಾರ್ಥನಾದಿಗಳನ್ನು ನಡೆಸಿದ್ದಾನಂತೆ. ಇಷ್ಟೆಲ್ಲ ಆದ ನಂತರದಲ್ಲಿ ಆ ರಾಮದೇವರು ತಾವು ಸಂಚಾರ ಮಾಡ್ತಾ ಇನ್ನೂ ತಾವು ಚಿತ್ರಕೂಟ ಪರ್ವತಕ್ಕೆ ಪ್ರವೇಶ ಮಾಡಿಲ್ಲ. ಏತತ್ಪೂರ್ವದಲ್ಲೇ ಭರದ್ವಾಜ ಮುನಿಗಳ ಆಶ್ರಮವನ್ನು ತಾನು ಹೊಂದುತ್ತಾನಂತೆ. ಹೊಂದಿದಾಗ ಭರದ್ವಾಜರು ಕೇಳಿದ್ರು, ರಾಮಚಂದ್ರ ಏನು ಬಂದೆ ಅಂತಂದ್ರೆ, ಆಗ ನಮ್ಮ ದೇವರನ್ನಂತೆ ಬಂಧು ಬಾಂಧವರ ಮನೆಗೆ ಬರಬೇಕು ಅಂತ ಬಂದೆ ಎಂದು ಎಷ್ಟು ತತ್ವವನ್ನು ತಿಳಿಸ್ತಾನೆ. ಭರದ್ವಾಜರ ಅರ್ಥನೇ ಆಗ ಬಂಧು ಬಾಂಧವರ ಹೆಂಗ್ ಸ್ವಾಮಿ ಅಂತ ಒಂದಾಗಿ ಹಾರಿಗೆ ಉತ್ತರ ಕೊಟ್ಟ ಪರಮ. ಬಾಂಧವ ವಿಷ್ಣು ಭಕ್ತಾಶ್ಚ ಹಂಗಪ್ಪ ಆ ಕ್ರಮದಿಂದ ಹಂಗ ಸ್ವಾಮಿ ಬಹಳ ಸಂತೋಷ. ಆದರೂ ರಾಮಚಂದ್ರ ನೀ ಹಂಗಲ್ಲ ಹೇಳೋನಲ್ಲ, ನಾನು ನೀನು ಹೇಗೆ ಬಂಧುಗಳಾದ್ವಿ ಅದರ ಬಗ್ಗೆ ತಿಳಿಸು. ತಿಳಿಸಿದಾಗ ಆಗ ಇಡೀ ಹರಿವಂಶನೇ ಹೇಳ್ಬಿಟ್ನಂತೆ ಪರಮ. ನಾವು ನೀವು ಕೂಡ ಯಾರ ವಂಶಕ್ಕೆ ಸೇರ್ತೇವೆ ಅಂತಂದ್ರೆ, ಈ ಸಬ್ ರಿಜಿಸ್ಟರ್ ಆಫೀಸಲ್ಲಿ ವಂಶವೃಕ್ಷ ಕೊಡ್ತೀವಲ್ಲ, ಅಪ್ಪ ಅಜ್ಜ ಮುತ್ತಜ್ಜ ಗೋಲಜ್ಜ ಅದ್ರ ಮೇಲೆ ಇನ್ನೊಂದು ತಲೆ ಬಂದ್ರೆ ಬಂದಾತಷ್ಟೇನೆ, ಅಲ್ಲಿ ಹೋಗಿ ನಿಂತು ಹೋಗುತ್ತೆ ನಮ್ಮ ವಂಶವೃಕ್ಷ. ಆದರೆ ನಮ್ಮ ವಂಶವೃಕ್ಷ ಎಲ್ಲಿ ಹೋಗಿ ನಿಲ್ಲಬೇಕು? ಹರಿವಂಶಕ್ಕೆ ಹೋಗಿ ನಿಲ್ಲಬೇಕದು. ಹಾಗೆ ಈಗ ನಾವೆಲ್ಲ ಒಂದೊಂದು ಗೋತ್ರದಿಂದ ಬಂದಿರತಕ್ಕಂಥವ್ರು. ಕಾಶ್ಯಪ ಗೋತ್ರ, ಕಶ್ಯಪ ಋಷಿಗಳು ಯಾರ ಮಕ್ಕಳು? ಮರೀಚಿ ಋಷಿಗಳು. ಮರೀಚಿ ಋಷಿಗಳು ಯಾರ ಮಕ್ಕಳು? ಬ್ರಹ್ಮದೇವರ ಮಕ್ಕಳು. ಬ್ರಹ್ಮದೇವರು ಯಾರ ಮಕ್ಕಳು? ಪರಮಾತ್ಮನ ಮಕ್ಕಳು. ಹಾಗಾದ್ರೆ ನಾವು ನೀವು ಯಾರ ವಂಶಕ್ಕೆ ಸೇರಿದ್ವಿ? ಹರಿವಂಶಕ್ಕೆ ಸೇರಿದ್ವಿ. ಹಾಗಾದ್ರೆ ಪರಮಾತ್ಮನಿಗೆ ನಾವೇನಾಗಿದ್ದೇವೆ? ಬಂಧುಗಳಾಗಿದ್ದೇವೆ. ನೋಡ್ರಿ, ಹಿಂಗೆ ಹೇಳ್ಬಿಟ್ಟ ರಾಮಚಂದ್ರ ಅಂತ. ನಾನು ನೀನು ಬಂಧುಗಳು ಅಂತ ಪರಮಾತ್ಮ ತಾನು ತಿಳಿಸಿದ್ದರ ಆಂತರ್ಯ ಪ್ರತಿನಿತ್ಯ ಯಾರು ಗೋತ್ರ ಪ್ರವರಗಳನ್ನ ಹೇಳ್ತಾ ಇರ್ತಾರೆ ಅಂತವರ ಬಳಿಗೆ ನಾನು ಬರ್ತೇನೆ ಅನ್ನೋ ಒಂದು ಸಿದ್ಧಾಂತವನ್ನು ಕೂಡ ಪರಮಾತ್ಮ ತಾನಲ್ಲಿ ಹೇಳ್ತಾ, ಹಿಂದೆ ತಾನು ವಿಶ್ವಾಮಿತ್ರರೊಟ್ಟಿಗೆ ಹೊರಟಾಗ ನಾನು ಯಾಕೆ ವಿಶ್ವಾಮಿತ್ರರೊಟ್ಟಿಗೆ ಹೊರಟಿದ್ದೇನೆ ಅಂತಂದ್ರೆ, ಗಾಯತ್ರಿ ಮಂತ್ರವನ್ನು ಯಾರು ಹಿಡಿದಿರ್ತಾರೋ ಅವರೊಟ್ಟಿಗೆ ನಾನು ಇರ್ತೇನೆ ಅಂತ. ಅಷ್ಟು ಮಾತ್ರ ಅಲ್ಲಪ್ಪ, ನಿಮ್ಮ ನಿಮ್ಮ ಗೋತ್ರ ಪ್ರವರಗಳನ್ನ ನೀವು ಹೇಳ್ತು ಅಂತಂದ್ರೆ ನೀವಿರೋ ಜಾಗಕ್ಕೆ ನಾನು ಬರ್ತೇನೆ ಅಂತ ಪರಮಾತ್ಮ ಎಷ್ಟು ತತ್ವವನ್ನು ಪರಮಾತ್ಮ ತಾನು ಆ ರಾಮಾವತಾರದಲ್ಲಿ ತಿಳಿಸ್ತಾ ಇದ್ದಾನೆ. ಅದಕ್ಕೆ ರಾಮದೇವರು ನಡೆದಂತೆ ನಡೆ, ಕೃಷ್ಣ ನುಡಿದಂತೆ ನಡೆ. ಯಾಕೆ ರಾಮಚಂದ್ರ ನಡೆದಂತೆ ನಡೆ, ಕೃಷ್ಣ ನುಡಿದಂತೆ ನಡೆ ಯಾಕೆ ಅಂತಂದ್ರೆ, ಎಲ್ಲಿ ಪರಮಾತ್ಮ ತನ್ನ ಅವತಾರದಲ್ಲಿ ಗ್ರಂಥರೂಪೇಣ ಜ್ಞಾನ ಪ್ರಚಾರ ಮಾಡಿರೋಲ್ಲ ಅಥವಾ ನಮಗದು ಲಭ್ಯ ಆಗಿರೋಲ್ಲ, ಏತತ್ ಕಾಲಕ್ಕೆ ಪರಮಾತ್ಮನ ನಡೆಯೇ ನಮಗೆ ಜ್ಞಾನಪ್ರದ. ಕೃಷ್ಣಾವತಾರದಲ್ಲಿ ಏತತ್ ಕ್ರಮ ಅಲ್ಲ. ಪರಮಾತ್ಮ ಭಾರೀ ಜ್ಞಾನದ ಕಾರ್ಯವನ್ನು ನಡೆಸಿಬಿಟ್ಟಿದ್ದಾನೆ ಗ್ರಂಥರೂಪೇಣ. ಅದು ಒಂದಾಗಿ ಭಗವದ್ಗೀತಾ, ಮತ್ತೊಂದು ವಿಷ್ಣು ಸಹಸ್ರನಾಮದೊಂದು, ಅದಾದ್ಮೇಲೆ ಕೊನೆಯದಾಗಿ ಯಾವ ಗೀತೆ? ಉದ್ಧವ ಗೀತಾ. ಕೊನೆಯದಾಗಿ ಕೃಷ್ಣ ಉದ್ಧವನಿಗೆ 80 ವರ್ಷದ ಮುದುಕನಾದ ಯಾರು? ಉದ್ಧವ. 75 ವರ್ಷಗಳ ಸಾಧನೆ ಅಂತೆ ನೋಡ್ರಿ. 5 ವರ್ಷದ ಬಾಲಕನಾದಂತಹ ಕಾಲಕ್ಕೆ ಸಮಗ್ರ ಸಾಧನೆಯನ್ನು ತಾನು ನಡೆಸ್ತಾ ಇದ್ದ. ಏತತ್ ಕಾಲಕ್ಕೆ ತರುವಾಯ ಪರಮಾತ್ಮ ಉದ್ಧವ ಇದ್ದಂತಹ ಸ್ಥಳಕ್ಕೆ ತಾನಾಗಿ ಹೋದಂತೆ, ನೆನೆಬವರನ್ನು ಅನುಸರಿಸಿ ತಿರುಗುವನು ಜಾಹ್ನವಿ ಜನಕ ತಿಳಿಸ್ತಾರೆ. ಹೋದಾಗ ಉದ್ಧವನಿಗೆ ಪರಮಾತ್ಮ ತಾನು ಉಪದೇಶ ಮಾಡಿರ್ತಕ್ಕಂಥದ್ದೇ ಅದ್ಭುತವಾದ ಗೀತಾ ಸಾರ. ಇಷ್ಟು ಅಂಶವನ್ನು ಪರಮಾತ್ಮ ತಾನೇನು ತಿಳಿಸ್ಕೊಟ್ಟಿದ್ದ. ಅರ್ಥಾತ್ ಅಲ್ಲಿ ಕೃಷ್ಣಾವತಾರದಲ್ಲಿ ಪರಮಾತ್ಮ ಉಪದೇಶ ಮಾಡಿರೋದ್ರಿಂದಾಗಿ ಅವನು ನುಡಿದಂತೆ ನಾವು ನಡಿಬೇಕು. ಇಲ್ಲಿ ಪರಮಾತ್ಮ ತಾನು ಜ್ಞಾನ ಕಾರ್ಯ ಮಾಡಿರ್ತಕ್ಕಂಥದ್ದು ಈಗಾಗಲೇ ನಾವು ಹೇಳಿದಂತೆ ರಾಮಾಯಣದ ಒಂದು ಬಿಂದು ಮಾತ್ರ ಲಭ್ಯ ಇರುವುದು. ಕಾರಣ ರಾಮದೇವರ 46-47 ವರ್ಷದ ಇತಿಹಾಸ ಪುಟಗಳು ಮಾತ್ರ ದಾಖಲಾಗಿರುವುದು. ಇನ್ನು 11,000 ವರ್ಷಗಳ ಕಾಲ ರಾಮದೇವರ ಚರಿತ್ರೆ ಅದು ಲಭ್ಯ ಇಲ್ಲ.
ತತ್ಕಾಲಕ್ಕೆ ಬೇಕಾದ ಪರಮಾತ್ಮ ಉಪದೇಶ ಮಾಡಿರ್ಬೋದು, ಹನುಮಂತ ದೇವರು ಕೂತ್ಕೊಂಡು ಬರ್ಕೊಂಡಿರ್ಬೋದು, ಬೇಕಾದ ನಡೆದಿರ್ಬೋದು. ಇಷ್ಟೊಂದು ಸತ್ಯ. ಹೀಗೆ ಏತತ್ಕ್ರಮದಲ್ಲಿ ರಾಮದೇವರು ನಡೆದಂತೆ ನಾವು ನಡಿಬೇಕು ಅನ್ನೋ ಒಂದು ಸಿದ್ಧಾಂತವನ್ನೇ ಏತತ್ಕಾಲಕ್ಕೆ ಅಲ್ಲಿ ತಿಳಿಸ್ತಾ ಇರೋಣ. ಇಷ್ಟೆಲ್ಲ ಕಾರ್ಯಾಲಯಗಳೆಲ್ಲ ಪ್ರವೃತ್ತ ಆದಾಗ ಮುಂದೆ ಆ ಚಿತ್ರಕೂಟ ಪರ್ವತಕ್ಕೆ ಹೋಗಬೇಕು ಅಂತ ಭರದ್ವಾಜ ಮುನಿಗಳು ತಾವು ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಅದರಂತೆ ರಾಮಚಂದ್ರದ ಚಿತ್ರಕೂಟ ಪರ್ವತ ಎಂತಹ ಪವಿತ್ರವಾದ ಕ್ಷೇತ್ರ ಅಂತಂದ್ರೆ ಆ ಚಿತ್ರಕೂಟ ಪರ್ವತದ ಮಹಿಮೆಯನ್ನ ಹೇಳ್ತಾರೆ ವಾಲ್ಮೀಕಿ ಮಹರ್ಷಿಗಳು. ವಾಲ್ಮೀಕಿ ರಾಮಾಯಣದಲ್ಲಿ ಅದನ್ನು ವರ್ಣನೆಯನ್ನು ಮಾಡ್ತಾರೆ. ಆ ಪರ್ವತದ ದರ್ಶನ ಮಾಡಿದ್ರೆ ಪಾಪ ಕಾರ್ಯ ಮಾಡಬೇಕು ಅನ್ನೋ ಪ್ರವೃತ್ತಿನೇ ಬರೋದಂತೆ. ಅಷ್ಟು ಮಹಿಮಾ ಚಿತ್ರಕೂಟ ಪರ್ವತದ ದರ್ಶನ ಮಾತ್ರದಿಂದಲೇ. ಒಂದೊಂದು ತೀರ್ಥಗಳ ದರ್ಶನದಿಂದ, ಒಂದೊಂದು ಕ್ಷೇತ್ರದ ದರ್ಶನ ಒಂದೊಂದು ವಿಧವಾದ ಫಲಪ್ರಾಪ್ತಿ ಇರ್ತದೆ. ಸಮಸ್ತ ಪಾಪಗಳಿಗೆ ಪ್ರಾಯಶ್ಚಿತ್ತ ರೂಪವಾಗಿ ಸ್ವಾಮಿ ಪುಷ್ಕರಣಿಯನ್ನ ಸ್ಮರಣೆ ಮಾಡಿಬಿಟ್ರೆ ಸಾಕು. ಯಾವುದೋ ಒಂದು ಅಜ್ಞಾತವಾದ ದೋಷ ನಮ್ಮಿಂದ ಆಗಿತ್ತಪ್ಪ, ಆ ದೋಷ ಪರಿಹಾರ ಆಗಬೇಕು. ಮೇಲಿಂದ ಮೇಲೆ ಮನಸ್ಸಿಗೆ ದುಃಖ ಕೊಡ್ತಾ ಇತ್ತು. ಆ ದುಃಖ ಪರಿಹಾರ ಆಗಬೇಕು ಅಂತಂದ್ರೆ ಸ್ವಾಮಿ ಪುಷ್ಕರಣಿಯ ಸ್ಮರಣೆ ಮಾಡಬೇಕು, ಅದು ಪರಿಹಾರ ಆಗ್ತದೆ ಅಂತ ಅದರ ಮಹಿಮೆಯನ್ನು ನಮಗೆ ಹೇಳಿದರೆ, ಅದರಂತೆ ಚಿತ್ರಕೂಟ ಪರ್ವತದ ಆ ಒಂದು ಮಹಿಮೆಯನ್ನು ನಮಗೆ ವಿಶೇಷವಾಗಿ ಏತತ್ಕಾಲಿಕ ಉಲ್ಲೇಖವನ್ನು ಮಾಡುತ್ತಾ ಕ್ಷೇತ್ರದ ಪರ್ವತದ ದರ್ಶನ ಮಾತ್ರದಿಂದಲೇ ಪಾಪ ಕಾರ್ಯದ ಪ್ರವೃತ್ತಿನೇ ನಮ್ಮಲ್ಲಿ ಹುಟ್ಟೋದು ಬರುತ್ತೆ. ರಾಮದೇವರ ವೇಷಭೂಷಣಕ್ಕೆ ಅಷ್ಟು ಮಹತ್ವ ಇದೆ. ಇದನ್ನು ನಾವು ಹೇಳೋದಲ್ಲ, ಸ್ವಯಂ ರಾವಣ ಹೇಳ್ತಾನೆ ಅದನ್ನು. ಪ್ರತಿನಿತ್ಯ ತಾನು ರಾತ್ರಿ ಕಾಲದಲ್ಲಿ ಸೀತಾದೇವಿಯರನ್ನ ಸಂದರ್ಶನ ಮಾಡ್ಲಿಕ್ಕೆ ಬರೋದು. ಬರಬೇಕಾದ್ರೆ ಸೀತಾಮಾತೆ ತಾನೊಂದು ತೃಣವನ್ನು ಹಿಡಿದು ಸಂವಾದವನ್ನು ನಡೆಸ್ತಾ ಇತ್ತು. ಕಾರಣ ನೇರವಾಗಿ ಅಪಾತ್ರರೊಟ್ಟಿಗೆ ಸಂಭಾಷಣೆಯನ್ನು ಮಾಡಬಾರದು ಅಂತ ಶಾಸ್ತ್ರ ತಿಳಿಸಿದೆ ಅಂತ ತಾನು ಆ ಕಾರ್ಯವನ್ನು ನಡೆಸಿದ್ದಾಳಂತೆ. ಪ್ರತಿನಿತ್ಯ ವಾಚಾಮ ಗೋಚರ ನಿಂದನೆಯನ್ನು ಮಾಡ್ತಾನೆ. ರಾವಣ ಆ ನಿಂದನೆಗೆ ಒಳಗಾಗ್ತಾ ಇದ್ದ. ಇಷ್ಟಾದರೂ ಕೂಡ ಯಾಕೆ ತಾನು ಆ ಸೀತಾದೇವಿಯರನ್ನ ಸ್ಪರ್ಶ ಮಾಡಲಿಲ್ಲ, ಸೀತಾಕೃತಿಯನ್ನೂ ಕೂಡ ಸ್ಪರ್ಶ ಮಾಡಲಿಕ್ಕಾಗಲಿಲ್ಲ ಯಾರಿಗೆ? ರಾವಣ. ಕಾರಣ, ಯಾವಾಗ ಸೀತಾದೇವಿಯರ ಅಪಹರಣ ಆಗಬೇಕು ಅಂತ ತಾನು ಬಂದಂತಹ ಕಾಲಕ್ಕೆ ಸೀತಾದೇವಿಯರು ತಮ್ಮದೇ ಆದಂತಹ ಒಂದು ಆಕೃತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ಆಕೃತಿಯಲ್ಲಿ ಇಂದ್ರದೇವರು ಪ್ರವಿಷ್ಟರಾದರು, ಅಗ್ನಿದೇವರು ಪ್ರವಿಷ್ಟರಾದರು, ವೇದವತಿ ದೇವಿ ತಾನು ಪ್ರವಿಷ್ಟರಾದರು. ಇಷ್ಟು ಮಂದಿ ತಾವು ಪ್ರವೇಶ ಮಾಡಿದ್ದಾರೆ. ಸೀತಾದೇವಿಯರ ಆಕೃತಿ ಮಾತ್ರ. ಹೀಗಿರಬೇಕಾದರೂ ಕೂಡ ಆ ಆಕೃತಿಯ ಸ್ಪರ್ಶ ಕೂಡ ಮಾಡ್ಲಿಕ್ಕಾಗ್ಲಿಲ್ವಂತೆ ರಾವಣ. ತನ್ನಿಮಿತ್ತ ಏನು ಮಾಡ್ದ? ಭೂಮಿಯನ್ನೇ ಕೊರೆದು ಬಿಟ್ಟ. ಆ ಭಾಗವನ್ನು ತಗೊಂಡು ತಾನು ಹೊರಟ. ಇಷ್ಟು ಅಂಶ ಸೀತಾಕೃತಿಗೆ ಇರತಕ್ಕಂಥದ್ದು. ಸರಿ, ಸ್ಪರ್ಶಾದಿಗಳು ಯಾಕೆ ಮಾಡಲಿಲ್ಲ ಅಂತಂದ್ರೆ ಇದೇ ನಮ್ಮ ಸೀತಾದೇವಿಯೇ ವೇದವತಿ ದೇವಿಯಾದಾಗ ತಾನು ಮೇರು ಪರ್ವತದಲ್ಲಿ ಇದ್ದಾಗ ತಪಸ್ಸನ್ನ ಮಾಡುತ್ತಾ ಯಾವ ಕುಶಕೇತುವಿನ ವದನದಿಂದ ತಾನು ಬಂದಿದ್ಲೋ, ಕುಶಕೇತುವಿನ ಸಾಧನೆ ಏನು? ಆತನೇ ಈಗ ಪ್ರಸ್ತುತ ಕುಶಧ್ವಜನಾಗಿ ಬಂದಿದ್ದಾನೆ. ಜನಕ ಮಹಾರಾಜನ ತಮ್ಮನಾಗಿ ಬಂದಿರತಕ್ಕಂತಹ ಕುಶಧ್ವಜನೇ ಹಿಂದೆ ಕುಶಕೇತು. ಅವನ ಮಗಳೇ ಇಂದು ನನ್ನ ಮಗಳು ಅಂತ ಜನಕ ಮಹಾರಾಜ ತಾನು ಚಿಂತನೆಯನ್ನು ನಡೆಸಿದ್ದ ಒಂದು ಕಾಲಕ್ಕೆ. ಆಗ ತಾನೇ ಸ್ವಯಂ ಸ್ಮರಣೆಯನ್ನು ಮಾಡ್ತಾನಂತೆ, ನನ್ನ ತಮ್ಮನ ಸಾಧನೆ ಅದ್ಭುತವಾದದ್ದು. ಕಾರಣ, ಸಮಗ್ರ 4 ವೇದಗಳನ್ನ ಮುಖೋದ್ಗತ ಮಾಡಿದ್ದಂತೆ. ಅದನ್ನು ಪಾರಾಯಣ ಮಾಡಬೇಕು. ಅದರ ಫಲವಾಗಿ ಸ್ವಯಂ ವೇದಾಭಿಮಾನಿನಿಯಾದ ಲಕ್ಷ್ಮೀದೇವಿನೇ ಅವನ ವದನದಿಂದ ಬಂದಂತೆ. ಅವಳನ್ನು ವೇದವತಿ ದೇವಿ ಎಂದು ಕರೆದಿದ್ದಾರೆ. ತತ್ಕಾಲಕ್ಕೆ ವೇದವತಿ ದೇವಿ ತಾನು ಪರಮಾತ್ಮನನ್ನೇ ವರಿಸಬೇಕು ಅಂತ, ಲಗ್ನ ಮಾಡ್ಕೋಬೇಕು ಅಂತ ತಾನು ತಪಸ್ಸನ್ನು ಮಾಡ್ತಾ ಇರೋಣ. ಅಷ್ಟೊತ್ತಿಗೆ ರಾವಣ ತಾನು ಬಂದ. ಅವಳ ಮುಡಿಯನ್ನು ತಾನು ಹಿಡಿದ ಆ ಭಾಗವನ್ನು ಕತ್ತರಿಸಿದ್ದಾಳಂತೆ. ತಾನು ಅಗ್ನಿ ಪ್ರವೇಶವನ್ನು ಮಾಡೋಣ, ಪ್ರವೇಶ ಮಾಡೋ ಕಾಲಕ್ಕೆ ಒಂದು ಮಾತನ್ನು ತಿಳಿಸಿದ್ದು, ಇನ್ನು ಮುಂದೆ ಯಾವ ಹೆಣ್ಣುಮಗಳನ್ನು ನೀನು ಬಲಾತ್
ಸ್ಪರ್ಶ ಮಾಡ್ತೀಯೋ ಆ ಕಾಲಕ್ಕೆ ನಿನ್ನ ತಲೆ ಸಹಸ್ರ ಹೋಳಾಗೋಗ್ಲಿ ಅಂತ ತಾನು ಏತತ್ ಕಾಲಕ್ಕೆ ಅಂತಹ ಶಾಪವನ್ನು ಕೂಡ ತಾನು ಕೊಟ್ಟಿದ್ದು. ಅದರ ಜೊತೆಗೆ ಮತ್ತೊಂದು ಮಾತನ್ನು ಹೇಳಿದ್ದಂತೆ, ನಿನ್ನ ಮರಣಕ್ಕೆ ನಾನೇ ಕಾರಣ ಆಗ್ತೇನೆ. ಅಂದಿನಿಂದ ರಾವಣ ತಾನು ಸ್ಪರ್ಶ ಮಾಡುವುದು ಬಿಟ್ಟಿದ್ದ. ಇಷ್ಟೆಲ್ಲ ಆ ಒಂದು ಅಂಶವನ್ನೇ ಸೀತಾಮಾತೆಯ ಆ ಒಂದು ವಿಶಿಷ್ಟವಾದಂತಹ ಅಂಶವನ್ನು ತಿಳಿತಾ ಪ್ರತಿನಿತ್ಯ ರಾವಣ ತಾನೇನು ಮಾಡ್ದ, ಬರೋದು, ಅವಳಿಂದ ನಿಂದನೆಗೊಳಗಾಗುವುದು, ಹೋಗುವುದು, ಇಷ್ಟೇ ಆಗ್ತದೆ. ಒಂದು ದಿವಸ ಅವನ ಮಂತ್ರಿವರ್ಗನ 60,000 ಮಂದಿ, ಅದೇ ಒಂದು ಅಧ್ಯಾಯ. ಎಷ್ಟು ಮಂದಿ ಇದ್ರು, ಯಾರ್ಯಾರ ಕೆಲಸ ಏನು, ಇದೆಲ್ಲ ಬರುತ್ತೆ. ಆ ಮಂತ್ರಿಗಳೆಲ್ಲ ಸೇರಿ ತಾವೆಲ್ಲ ಒಂದು ನಿರ್ಣಯಕ್ಕೆ ಬಂದರು, ರಾವಣನಿಗೆ ಒಂದು ಉಪಾಯ ಮಾಡಬೇಕು ನಾವು. ರಾಮಚಂದ್ರನ ವೇಷಭೂಷಣವನ್ನು ಧಾರಣೆ ಮಾಡಿಕೊಂಡು ಸೀತಾಕೃತಿ ಮುಂದೆ ಹೊರಟರು ಅಂತ ಅವರೆಲ್ಲ ಆಲೋಚನೆಯನ್ನು ಮಾಡಿ ರಾವಣನ ಹತ್ರ ಈ ಮಾತನ್ನು ತಿಳಿಸಿದ್ರು. ನೀನು ರಾಮನ ವೇಷಭೂಷಣವನ್ನು ಧಾರಣೆ ಮಾಡಿಬಿಡು, ರಾಮನಂತೆ ಹೋಗು. ರಾವಣ ತೆಗೆದು ಒಂದು ಕಪಾಳಕ್ಕೆ ಹೊಡೆದ. ಯಾಕೆ ಅಂತ, ಇದನ್ನು ನಾನು ಯಾವತ್ತೋ ಎಕ್ಸಿಕ್ಯೂಟ್ ಮಾಡಿಬಿಟ್ಟಿದ್ದೆ ಅಂತ. ಯಾವಾಗ ರಾಮಚಂದ್ರನ ಆ ವೇಷಭೂಷಣವನ್ನು ಧಾರಣೆ ಮಾಡದೆ ಆ ಮಾಡಿರೋಷ್ಟು ಕಾಲ ಪರಸ್ತ್ರೀ ವ್ಯಾಮೋಹನೇ ಹೊಟ್ಟೋಯ್ತು ಅಂತ ಮರುಕ್ಷಣಕ್ಕೆ ತೆಗೆದೇ ಬಿಟ್ಟೆ. ಇನ್ನೆಲ್ಲಿ ಒಳ್ಳೆ ಬುದ್ಧಿ ಬರುತ್ತು ಅಂತ ಹಿಂಗೆಲ್ಲ ತಾನು ತಿಳಿಸ್ದ ಆ ಕಾಲಕ್ಕೆ. ಆಗ ಅಂದರೆ ಇದರ ಆಂತರ್ಯ ಏನು ಅಂತಂದರೆ, ನಾವು ಧರಿಸ್ತಕ್ಕಂತಹ ವೇಷಭೂಷಣಗಳು ನಮ್ಮ ಮನಸ್ಸನ್ನು ತಾನು ಪರಿವರ್ತನೆ ಮಾಡುತ್ತೆ ಅನ್ನೋ ಒಂದು ಅಂಶವನ್ನು ಕೂಡ ನಮಗೇನು ತಿಳಿಸಿದ್ದಾರೆ. ಅರ್ಥಾತ್ ಯಾವ ವೇಷಭೂಷಣಾದಿಗಳಿಂದ ಮನಸ್ಸಿನ ಒಂದು ವ್ಯಾಪಾರ ನಡೆಯುತ್ತೋ ಅದಕ್ಕೆ ಅನುಗುಣವಾಗಿಯೂ ಕೂಡ ಆ ಚಿತ್ರಕೂಟ ಪರ್ವತದ ದರ್ಶನ ಮಾತ್ರದಿಂದಲೇ ಪಾಪ ಕಾರ್ಯ ಮಾಡುವ ಪ್ರವೃತ್ತಿಯೇ ನಮ್ಮಲ್ಲಿ ಬರೋಡುತ್ತೆ. ಅಂತಹ ಒಂದು ಮಹಿಮಾ ಆ ಚಿತ್ರಕೂಟ ಪರ್ವತಕ್ಕೆ. ಅಲ್ಲಿ ಪರ್ಣಕುಟೀರವನ್ನು ಲಕ್ಷ್ಮಣ ದೇವತಾವು ನಿರ್ಮಾಣ ಮಾಡಿರಬೇಕು. ಇಷ್ಟೊತ್ತಿಗಾಗಲೇ ಭರತ ತಾನು ಗಂಗಾ ನದಿ ತೀರಕ್ಕೆ ಬಂದ ಗುಹಾ ವಾಚಾಮ ಗೋಚರ ನಿಂದನೆ ಮಾಡಿದ. ಯಾಕೆ ರಾಮಚಂದ್ರ ಚಿತ್ರಕೂಟ ಪರ್ವತದಲ್ಲೂ ಇರೋದು ನಿನಗೆ ಅಪೇಕ್ಷೆ ಇಲ್ಲವೇನು ಅಂತಂದ. ಹಾಗೆ ಅರ್ಥ ಮಾಡಬೇಡ. ಪುನಃ ರಾಮದೇವರನ್ನ ಕರ್ಕೊಂಡು ನಾನು ವಾಪಸ್ ಬರಬೇಕು ಅಂತ ನಾನು ಬಂದಿದ್ದೇನೆ ಅಂತಂದರೆ ಏತತ್ ಕಾಲಕ್ಕೆ ಬಹಳ ವಿಧವಾದ ಸತ್ಕಾರಾದಿಗಳನ್ನು ಪುನಃ ನಮ್ಮ ಗುಹಾ ತಾನು ಭರತನಿಗೂ ತಾನು ನಡೆಸಿದ್ದಾನಂತೆ. ಇಷ್ಟೊತ್ತಿಗಾಗಲೇ ಆ ಬರೋ ಕಾಲಕ್ಕೆ ಲಕ್ಷ್ಮಣ ದೇವರು ಏನಿದು ಸಫಲ ಅಂತ ತಾವು ವೃಕ್ಷವನ್ನೇ ಏರಿ ನೋಡಿದ್ರೆ ಆ ರಥದಲ್ಲಿರ್ತಕ್ಕಂತಹ ಚಕ್ರ ಒಂದು ಧ್ವಜ ಅದನ್ನು ನೋಡ್ತಾ ಮರುಕ್ಷಣಕ್ಕೆ ತಾನು ಹೆದೆ ಏರಿಸಿಬಿಟ್ಟ. ರಾಮದೇವರು ಕೇಳಿದ್ರು, ಯಾಕೆ ಏನಾಯಿತು ಅಂತ. ಏನಿಲ್ಲ, ಭರತ ಬರ್ತಾ ಇದ್ದಾನೆ ಎಂದು ತಿಳಿಸಿದಾಗ ಆಗ ರಾಮದೇವರಂದ್ರಂತೆ, ಭರತನ ಪ್ರವೃತ್ತಿ ನಿನಗೆ ಗೊತ್ತಿಲ್ವೇ, ಅವನ ಸ್ವಭಾವ ನಿನಗೆ ಗೊತ್ತಿದೆಯೋ ನೋಡು. ಅವನೇನಾದರೂ ನಮ್ಮೊಟ್ಟಿಗೆ ಯುದ್ಧಕ್ಕೆ ಬಂದಿರೋದೇ ಸತ್ಯ ಆಯಿತು ಅಂತಂದರೆ ನಾನು ಯುದ್ಧ ಮಾಡುವಲ್ಲ, ನೀನೇ ಮಾಡಿಬಿಟ್ಟು, ನೀನೇ ಅವನನ್ನು ಸಂಹಾರ ಮಾಡಿಬಿಟ್ಟು. ಆದರೆ ಅವನು ಬರೋ ತನಕ ಸ್ವಲ್ಪ ತಾಳ್ಮೆಯಿಂದಿರು ಅಂತಂದ್ರೆ, ಅಂದರೆ ಭರತನ ಮೇಲೆ ಪರಮಾತ್ಮನ ಎಷ್ಟು ವಿಶ್ವಾಸವನ್ನು ತಾನಲ್ಲಿ ಮಾಡ್ತಾ ಇದ್ದಾನೆ ತನ್ನ ಭಕ್ತರ ಮೇಲೆ. ಇಷ್ಟಂಶವನ್ನು ಮಾಡ್ತಾ ತತ್ಕಾಲಕ್ಕೆ ತಾನು ಬಂದು ಪಾದಾಕ್ರಾಂತನಾದನಂತೆ. ಆದಾಗ ಆ ದಶರಥ ಮಹಾರಾಜ ತಾನು ದೇಹ ಬಿಟ್ಟಿರ್ತಕ್ಕಂಥ ವಿಷಯವನ್ನು ತಿಳಿಸೋಣ. ಇಷ್ಟೊತ್ತಿಗೆ ರಾಮದೇವರು ತಾವು ಜ್ಯೇಷ್ಠಪುತ್ರನಾಗಿ ಏನೇನು ಕರ್ಮಾದಿಗಳನ್ನು ನಡೆಸಬೇಕೋ ಆ ಎಲ್ಲ ಸಮಸ್ತವಾದಂತಹ ಎಲ್ಲ ಕಾರ್ಯವನ್ನು ಕೂಡ ತಾವು ಪೂರ್ಣ ಮಾಡಿದ್ದಾರೆ. ಶ್ರಾದ್ದಾದಿ ಪ್ರಕ್ರಿಯಾದಿಗಳೆಲ್ಲ ನಡೆದಿದೆ. ಇಷ್ಟೆಲ್ಲ ಆದ ಮೇಲೆ ಭರತ ತಾನು ಹೇಳಿದ, ನೋಡು, ಇಷ್ಟು ದಿವಸ ನೀನು ಕಾಡಿಗೆ ಬಂದಿದ್ದು ಪಿತೃವಾಕ್ಯವನ್ನ ಪರಿಪಾಲನೆ ಮಾಡಬೇಕು, ಇದೆಲ್ಲ ಹೌದು ಸತ್ಯ. ಈಗ ದೇಹ ಬಿಟ್ಬಿಟ್ಟಿದ್ದಾನೆ, ನೀನು ಬಂದ್ಬಿಟ್ಟು ಪಿತೃವಾಕ್ಯ ಪರಿಪಾಲನೆ ಯಾವಾಗ ಪಿತೃ ಇದ್ರೆ ಅವನು ಪಿತೃಸ್ಥಾನಕ್ಕೆ ಹೊರಟೋದ ಮೇಲೆ ಇನ್ಯಾಕೆ ಬೇಕು ಬಾ ಅಂತ. ಆಗ ರಾಮದೇವರು ತಿಳಿಸಿದ್ರಂತೆ ತತ್ಕಾಲಕ್ಕೆ, ಹಾಗಾದ್ರೆ ಇಷ್ಟು ದಿವಸಗಳ ಕಾಲ ನಾನು ಮಾಡಿದ ಶ್ರಾದ್ದಾದಿಗಳೇನಿದೆ ಅದು ವ್ಯರ್ಥ ಆಗುತ್ತೆ ಅಂತ ತಿಳಿಸಿದ್ರು.
ಕೇವಲ 3 ಪಿಂಡವನ್ನಿಡೋದ್ರಿಂದಾಗಿ ಶ್ರಾದ್ದ ಅಂತ ಆಗೋದು. ತಂದೆ ಮಾತನ್ನ ನಡೆಸ್ತಕ್ಕಂಥದ್ದೇನಿದೆ ಅದು ಕೂಡ ಒಂದು ಶ್ರಾದ್ದವೇ. ಅದರಿಂದ ನಾವು ವಿಮುಖರಾಗಿ ಕೇವಲ ಕಾರ್ಯವನ್ನು ಪ್ರವೃತ್ತ ಮಾಡಿದ್ರೆ, ಅರ್ಥಾತ್ ಕರ್ಮವನ್ನು ಅನುಷ್ಠಾನದಲ್ಲಿ ಇಟ್ಕೊಂಡ್ರೆ ಯಾವ ವಿಧವಾದಂತಹ ಫಲಾದಿಗಳು ಬರೋಲ್ಲ ಅಂತ ರಾಮದೇವರು ತಾವು ತಿಳಿಸ್ತಾ ಇದ್ರೆ, ಭರತ ತಾನು ಪಟ್ಟು ಹಿಡಿದು ನೀನು ಬರೋ ತನಕ ನಾನು ಇಲ್ಲಿಂದ ಹೊರಡೋಲ್ಲ. ಅಣ್ಣ ತಮ್ಮಂದ್ರ ಮಧ್ಯೆ ಜಗಳ, ವಿಷಯ ಮಾತ್ರ ಸ್ವಲ್ಪ ವ್ಯತ್ಯಾಸ. ಕಲಿಯುಗದಲ್ಲಿ ಏನು ಕ್ರಮ? ನನಗೆ ಬೇಕು ಅಂತ ಜಗಳ ಮಾಡ್ತಾ ಇದ್ರೆ ಅಲ್ಲಿ ನನಗೆ ಬೇಡ ಅಂತ ಜಗಳ ಆಗ್ತಿದ್ರು. ರಾಮಚಂದ್ರ ನನಗೆ ಅಯೋಧ್ಯ ನಗರದ ಅಧಿಪತಿ ಬೇಡ ಅಂತಂದ್ರೆ ಭರತ ತಾನು ತಿಳಿಸುತ್ತಂತೆ ನನಗೂ ಬೇಡ ಅಂತಂದ. ಕೊನೆಗೆ ವಸಿಷ್ಠರು ಬಂದರು, ಇದು ಹೀಗೆ ಆದರೆ ನಿಲ್ಲೋಲ್ಲ ಅಂತ ರಾಮದೇವರಿಗೆ ತಾವು ಹೇಳ್ತಾ ಇದ್ದಾರಂತೆ. ಭಕ್ತಾಯ ಭರತಾಯ ತ್ವಂ ದೇವ ದೇಹಿ ಸ್ವಪಾದುಕೆ. ರಾಮಚಂದ್ರ, ನಿನ್ನ ಪಾದುಕೆಯನ್ನೇ ಆ ಭರತನಿಗೆ ಕೊಟ್ಬಿಡು. ಪಾದುಕೆ ನಿತ್ಯಮಾನ, ಪ್ರತಿನಿತ್ಯದಲ್ಲೂ ಕೂಡ ಭರತ ಅದಕ್ಕೆ ನಮಸ್ಕಾರ ಮಾಡ್ತಾ, ಹೇಗೆ ಸ್ವಯಂ ನಿನ್ನ ದರ್ಶನ ಮಾಡಿದರೆ ಆನಂದಾದಿಗಳು ಪ್ರಾಪ್ತಿಯಾಗಬೇಕು, ರಾಮಚಂದ್ರ ಅಷ್ಟು ಸನ್ನಿಧಾನ ಆ ಪಾದುಕೆಯಲ್ಲಿ ಇಡಬೇಕು ವಸಿಷ್ಠ. ಅದನ್ನು ನೋಡೋ ಕಾಲಕ್ಕೆ ಭರತನಿಗೆ ಆನಂದ ಪ್ರಾಪ್ತಿಯಾಗುತ್ತೆ, ಅಷ್ಟು ವ್ಯವಸ್ಥೆ ಮಾಡುವುದು. ಸರಿ, ಅದನ್ನೇ ಪರಮಾತ್ಮ ತಾನು ಅಂಗೀಕರಿಸಿದ್ದಾನಂತೆ. ವಸಿಷ್ಠ ವಾಕ್ಯಂ ಅಕರಣ್ಯ ವೈಕುಂಠ ಪಾದುಕಾ ದದೌ. ಏತತ್ಕಾಲಕ್ಕೆ ಆ ಸ್ವರ್ಣ ಪಾದುಕೆಗಳನ್ನ ಪರಮಾತ್ಮ ತಾನು ಭರತನಿಗೆ ಪ್ರದತ್ತ ಕೊಟ್ಟಿದ್ದಾನೆ. ಇಲ್ಲೊಂದು ಪ್ರಶ್ನೆ ನಮಗೆ, ಈ ಸ್ವರ್ಣ ಪಾದಿಕೆ ರಾಮದೇವರು ಹಾಕೊಂಡು ಹೊರಟಿದ್ರ? ಹಾಗಾದ್ರೆ ನಾರುಮಡಿ ಹುಟ್ಟಿದ್ದಲ್ಲ ವೇಷ, ಮೇಲಿಂದ ಮಡಪಂಚೆ, ಕಾಲುಗೊಳ್ಳೆ ಬೂಡ್ಸು, ಹೀಗಾಗೋಯ್ತು ಅಂತಂದ್ರೆ ಭರತನೇ ತಂದಿದ್ನಂತೆ. ಸಂಗ್ರಹ ರಾಮಾಯಣ ಕಾಲರು ಇದನ್ನು ತಿಳಿಸ್ತಾರೆ. ನಾರಾಯಣ ಪಂಡಿತಾಚಾರ್ಯ ಇದಕ್ಕೆ ನಿರ್ಣಯ ಕೊಡ್ತಾರೆ, ಸ್ವಯಂ ಭರತ. ಹಾಗಾದ್ರೆ ಭರತನಿಗೆ ಈ ವಿಷಯ ಎಲ್ಲ ಗೋಚರ ಆಗಿತ್ತ? ಹಂಗಲ್ಲ. ರಾಮಚಂದ್ರ ಬರೋ ಕಾಲಕ್ಕೆ ಅವನ ಕಾಲುಗಳಿಗೆ ಬಂಗಾರದ ಪಾದಕೆಯನ್ನು ತೊಡಿಸಿ ಬರಮಾಡ್ಕೋಬೇಕು ಅಂತ ಅಪೇಕ್ಷಿತನಾಗಿ ತಾನು ಪಾದಕೆ ತಂದಿದ್ದಂತೆ. ಭರತೋ ಭಕ್ತಿ ಭರತೋ ಅಂತಾರೆ ಶ್ರೀಮದ್ ಆಚಾರ್ಯ. ಮಹಾಭಾರತ ನಿರ್ಣಯದಲ್ಲಿ ಹೇಳಬೇಕಾದ್ರೆ ಭರತನ ಪಾತ್ರವನ್ನ ಚಿತ್ರವಾಗಿ ತಾವಲ್ಲಿ ವರ್ಣನೆ ಮಾಡ್ತಾರೆ. ಎಷ್ಟು ಭಕ್ತಿಯನ್ನು ತೋರಿಸಿದ್ದಾನೆ ಭರತ ತತ್ಕಾಲಕ್ಕೆ. ರಾಮಚಂದ್ರ, ನಿನ್ನ ಪಾದಕೆ ಏನು ಪ್ರಾಪ್ತವಾಗಿದೆ ನೋಡು, ನಾನು ಹೋಗಿ ಸಿಂಹಾಸನದ ಮೇಲೆ ಕೂತ್ಕೊಂತೇನೆ, ಸರ್ವತಾ ಹಂಗೆ ನಿರ್ಣಯ ಮಾಡಬೇಡ ಅನ್ನಂತೆ. ನಾನು ಕೊಡೋದು ನಿನ್ನ ಪಾದುಕೆಗಳಿಗೆ ಪಟ್ಟಾಭಿಷೇಕ ಆಗ್ತದೆ. ವಸಿಷ್ಠರಿಗೆ ಒಂದು ಅಪಖ್ಯಾತಿ ಬಂದು ಕೂತಿದೆ. ಈ ವಸಿಷ್ಠರು ಮುಹೂರ್ತ ಇಡುವ ಕಾಲಕ್ಕೆ ಸರಿಯಾಗಿಟ್ಟಿಲ್ಲ, ಮುಹೂರ್ತ ದೋಷ. ಅದಕ್ಕೆ ಈ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಆಗಲಿಲ್ಲ. ಅದೇನು ಮುಹೂರ್ತ ಇಟ್ಟರೋಪ್ಪ, ನಾವೊಂದು 2-3 ಜನ ಆಚಾರ್ಯ ತೋರಿಸ್ಬೇಕಾಗಿತ್ತು ಏನು ಅಂತ ಎಲ್ಲ ಪ್ರಜೆಗಳು ತಮಗೆ ತಾವೇ ಸಂಭಾಷಣೆ ಮಾಡ್ತಾ ಇದ್ರಂತೆ. ಯಾವ ವಸಿಷ್ಠರು ದಶರಥ ಮಹಾರಾಜ ಕೌಸಲ್ಯಾದೇವಿಯರ ವಿವಾಹ ಮಹೋತ್ಸವದ ಮುಹೂರ್ತದ ಲಗ್ನವನ್ನು ತಾವಿಟ್ಟಿದ್ರು, ಇಟ್ಟಂತಹ ಕಾಲಕ್ಕೆ ಅದು ಎಂತಹ ವಿಯೋಗಾದಿಗಳು ಪ್ರಾಪ್ತವಾದರೂ ಕೂಡ ಯಾವುದೋ ಒಂದು ದ್ವೀಪದಲ್ಲಿ ಹೋಗಿ ತಾವು ಲಗ್ನಾದಿಗಳು ನಡೆಯುವಂತಹ ಮುಹೂರ್ತ ಇಟ್ಟಿರೋ ನಮ್ಮ ಯಾರು ವಸಿಷ್ಠರು ಇವತ್ತು ರಾಮದೇವರ ಪಟ್ಟಾಭಿಷೇಕ ಆಗೋ ಕಾಲಕ್ಕೆ ಮಾತ್ರ ಯಾಕೆ ಹೀಗೆ ಮಾಡಿದ್ರು ಏನು? ವಸಿಷ್ಠರು ಸರಿಯಾದಂತಹ ಮುಹೂರ್ತವನ್ನೇ ಇಟ್ಟಿದ್ರಂತೆ. ಆ ಮುಹೂರ್ತವನ್ನು ಪರಮಾತ್ಮ ಜಾರಿಸದ್ನಂತೆ. ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ. ಮುಹೂರ್ತ ಹೇಗೆ ಮೀರಿತು ಈ ಮುಹೂರ್ತ ಬಂಧನ ಹೇಗೆ ಅಂತಂದ್ರೆ, ರಾಮದೇವರ ಕೈಗೆ ಕಂಕಣವನ್ನ ವಸಿಷ್ಠರು ಕಟ್ಟಬೇಕಾಗಿತ್ತಂತೆ. ರಾಮದೇವರಂದ್ರಂತೆ, ನೀವು ಮುಹೂರ್ತ ಏನಿಟ್ಟಿದ್ದೀರಿ ಏನು ದೋಷವೂ ಇಲ್ಲ, ಆದರೆ ನನ್ನ ಸಂಕಲ್ಪ ಈಗ ನಾನು ಪಟ್ಟಾಭಿಷಕ್ತನಾಗಬೇಕು ಅಂತಿಲ್ಲ. ಆದ್ದರಿಂದ
ನೀವು ಇಟ್ಟಿರೋ ಮುಹೂರ್ತವನ್ನು ನಾನು ಮೀರಿಸ್ತೇನೆ ಅಂತ. ಹೇಗೆ ಅಂತಂದರೆ, ಎಲ್ಲ ಹೋಮ ಹವನಾದಿಗಳೆಲ್ಲ ನಡೀತಾ ಇತ್ತು. ಏತತ್ ಕಾಲಕ್ಕೆ ರಾಮದೇವರನ್ನ ಹಸೆಮಣಿ ಮೇಲೆ ಕೂಡಿಸಿದ್ದಾರಂತೆ. ಕೂಡಿಸಿರೋ ಕಾಲಕ್ಕೆ ವಸಿಷ್ಠರು ರಾಮದೇವರ ಕೈಯನ್ನ ತಾವು ಒಂದಾವರ್ತಿ ಸ್ಪರ್ಶ ಮಾಡಿದ್ರಂತೆ. ಯಾವಾಗ ಪರಮಾತ್ಮನ ಹಸ್ತದ ಸ್ಪರ್ಶ ಆಯಿತೋ ಇಡೀ ಲೋಕವನ್ನೇ ಮರ್ತಂತೆ ಆಗೋಯ್ತಂತೆ. ಅಂತಹ ಪರಮಾತ್ಮನ ಹಸ್ತಗಳ ಸ್ಪರ್ಶಾನಂದ ಏನಿದೆ, ಅದರಲ್ಲಿ ಮೈಮರ್ತರಂತೆ ಯಾರು ವಸಿಷ್ಠರು. ಅಷ್ಟು ಆನಂದವನ್ನು ಪರಮಾತ್ಮ ಅವರು ಕೊಟ್ಟನಂತೆ. ಅದೇ ನಿಮ್ಗೆ ದಕ್ಷಿಣೆ ಎಂದಂತೆ. ಮುಹೂರ್ತ ಇಟ್ಟಿದ್ರಲ್ಲ, ನಮ್ಮಪ್ಪ ಇನ್ನು ಮುಂದೆ ನಿಮ್ಗೆ ದಕ್ಷಿಣೆ ಕೊಡ್ತಾರೋ ಇಲ್ವೋ, ಯಾಕೆ ಅಂತಂದರೆ ನನಗೆ ಪಟ್ಟಾಭಿಷೇಕ ನಡೆಯುವಲ್ಲ. ನೀವು ಮುಹೂರ್ತ ಇಟ್ಟು ಸಮಯಕ್ಕೆ ಏನು ಕ್ಯಾಲ್ಕುಲೇಷನ್ ಹಾಕಿದ್ರಿ ಅದೆಲ್ಲ ವ್ಯರ್ಥ ಆಗಬಾರದು, ನಿಮಗೆ ದಕ್ಷಿಣೆ ಇಲ್ಲದೆ ಆಗಬಾರದು. ನಿಮಗೆ ದಕ್ಷಿಣೆ ಯಾವುದು? ಸಜ್ಜನರಿಗೆ ಜ್ಞಾನಿಗಳಿಗೆ ಯಾವ ದಕ್ಷಿಣೆ ಅಂತಂದರೆ ನನ್ನ ಪರವಾದಂತಹ ಆನಂದ ಪ್ರಾಪ್ತಿ ಆಗೋದೇನಿದೆ ಅದೇ ನಿಜವಾದಂತಹ ದಕ್ಷಿಣೆ ಕೊಡ್ತಕ್ಕಂಥದ್ದು ಅಂತ ಪರಮಾತ್ಮ ಏನು ಮಾಡ್ತಾ ತನ್ನ ಅಂಗದ ಸೌಖ್ಯವನ್ನು ತಾನು ಕೊಡುತ್ತಾ ತತ್ಕಾಲಕ್ಕೆ ಅವರ ಮನಸ್ಸು ಜಾರುವಂತೆ ಮಾಡುತ್ತಂತೆ ಪರಮಾತ್ಮ. ಇಷ್ಟೆಲ್ಲ ಆಯಿತು, ಮುಹೂರ್ತ ಮೀರಿತು. ಅದಾದ್ಮೇಲೆ ಕಟ್ಟುದ್ರಂತೆ. ಆ ಮುಹೂರ್ತ ಯಾವತ್ತು ಬಂತೆ ಅಂತಂದ್ರೆ ಕಾಡಿಗೆ ಹೋಗೋ ಮುಹೂರ್ತ. ಅಂದ್ರೆ ವಸಿಷ್ಠದ ಏನ್ ದೋಷ ಇಲ್ಲ ಅಂತ ನಮ್ಮ ಸ್ವಾಮಿ. ಎಲ್ಲಿ ಹೋದ್ರು ಬ್ರಾಹ್ಮಣರನ್ನು ಬಿಟ್ಕೊಡೋದೇ ಇಲ್ಲ ನಮ್ಮ ದೇವರು. ಗೋ ಬ್ರಾಹ್ಮಣ ಹಿತಾಯಚ. ವಸಿಷ್ಠರು ಕಂಕಣ ಕಟ್ಟದ್ರಲ್ಲ, ಅದು ಯಾವ ಮುಹೂರ್ತ ಗೊತ್ತೇನು? ಕಾಡಿಗೆ ಹೋಗೋ ಮುಹೂರ್ತ. ನೋಡ್ರಿ ಹೆಂಗೆ ಮಂತ್ರಸಿದ್ಧಿ ಇದೆ ಅಂತ ಹೆಂಗೆ ತಗೊಂಡ್ಬಿಟ್ಟಂತೆ ಪರಮಾತ್ಮ ತತ್ಕಾಲಕ್ಕೆ. ಇಷ್ಟು ಅಂಶವನ್ನು ಹೇಳ್ತಾ ತತ್ಕಾಲಕ್ಕೆ. ಆದ್ರಿಂದ ವಸಿಷ್ಠರ ಆ ಸಂಕಲ್ಪ ಏನಿದೆ ರಾಮಚಂದ್ರ, ಅದು ಸರ್ವತಾ ಹುಸಿ ಆಗಬಾರ್ದು. ಆದ್ದರಿಂದ ನಿನ್ನ ಪಾದುಕೆಗಳಿಗೆ ನಾನು ಪಟ್ಟಾಭಿಷೇಕ ಮಾಡ್ತೇನೆ ಇಷ್ಟು ಹೇಳಿ ನಾನು ಹೊರಡ್ತೇನೆ. ಹಂಗಲ್ಲ ಅರ್ಥ ಮಾಡಬೇಡ ಅಂತಂದ. ಅಲ್ಲ ತಾಂತಿಸ್ತಾ ಇದ್ದಾನೆ. ಏತದ್ಗ ಧನ್ಮೂರ್ತಿ ಪ್ರಾಂಜಲಿ ಭರತಃ ಅಬ್ರವೀತ್. ರಾಮದೇವರ ಪಾದಿಗೆಗಳನ್ನ ಪ್ರಾಂಜಲಿ ತಾನು ಅತ್ಯಂತ ಭಕ್ತಿ ಆದರಾದಿಗಳಿಂದ ಶಿರಸ್ಸಿನಲ್ಲಿ ಧಾಡೆ ಮಾಡ್ತಾ ಇದ್ದಾನಂತೆ. ಮೂರ್ಧನ್ಯೇ ಶೌಂಜಲಿ ದೊಡಕರೆ ಮಹತೆ ಬದ್ಧತೆ ಬಂಧಪಾಶಃ ಕ್ಷೇತ್ರೇ ಧಾತ್ರೆ ಸುಖಾನ ಭಜತಿ ಭುವಿ ಭವಿಷ್ಯತ್ ವಿಧಾತ್ರೆ ಧುಭರ್ತ್ರೇ ತಿಳಿಸಿದ್ದ. ಮೂರ್ಧನ್ಯೇ ಶೌಂಚಲ್ಯರ್ಮೇ ದೃಢಧರ ಮಿಹತೆ ಬದ್ಧತೆ ಬಂಧಪಾಶ. ಮುಖ್ಯ ಪ್ರಾಣದೇವರನ್ನು ನಾವು ಹಿಡಿದಂತಹ ಕಾಲಕ್ಕೆ ಬಂಧಪಾಶ ಎಲ್ಲ ಕಳೆದು ಹೋಗ್ತದಂತೆ. ಇನ್ನು ಮುಖ್ಯ ಪ್ರಾಣದೇವರ ಉಪಾಸ್ಯ ಮೂರ್ತಿಯಾದ ಪರಮಾತ್ಮನ ಪಾದುಕೆಗಳನ್ನ ಭರತ ತಾನೇ ತತ್ಕಾಲಕ್ಕೆ ಪ್ರಾಂಜಲಿ ತಾನು ಶಿರಸ ಧಾನ ಮಾಡಿರೋಣ ಮಾಡತಂತಹ ಕಾಲಕ್ಕೆ ಮತ್ತೊಂದು ಮಾತನ್ನು ಹೇಳಿದ ರಾಮಚಂದ್ರ. ಸುಮ್ಮನೆ ಹಿಂಗೆ ಹೊರಡ್ತೀನಿ ಅಂತಲ್ಲ ಅನ್ಕೋಬೇಡ, ನೀನೇ ಗೆದ್ದೆ ಅಂತ ಅನ್ಕೋಬೇಡ, ನನಗೆ ಗೆಲುವು ಅಂತ. ಏನು ಅಂತಂದ್ರೆ ರಾಮ ಎರಡು ಷರತ್ತು ಅಂತ. ಏನು? ನಗರಂ ನ ಪ್ರವೇಕ್ಷ್ಯಾಮಿ ಯಾವತ್ ಆಗಮನಂ ತವ. ರಾಮಚಂದ್ರ, ಅಯೋಧ್ಯ ನಗರಕ್ಕೆ ನೀನು ಹೇಗೆ ಬರೋಲ್ಲ ಅಂತ ಹಠ ಮಾಡಿದ್ಯೋ, ನಿನ್ನ ತಮ್ಮನು ನಾನು ಅಷ್ಟೇ ಹಠವಾದಿ. ನಾನು ಅಯೋಧ್ಯ ನಗರ ಪ್ರವೇಶ ಮಾಡುವಲ್ಲ. ನಗರಂ ನ ಪ್ರವೇಕ್ಷ್ಯಾಮಿ, ಎಲ್ಲಿ ತನಕ? ಯಾವತ್ ಆಗಮನಂ ತವ, ನೀನು ಬರೋ ತನಕ ನಾನು ಅಯೋಧ್ಯ ನಗರ ಪ್ರವೇಶ ಮಾಡುವ. ಪ್ರವೇಕ್ಷ್ಯಾಂ ಅಗ್ನಿಂ, 14 ವರ್ಷ ಅವಧಿ. ಆದರೆ ಮಾರನೇ ದಿವಸ ಆದರೂ ಕೂಡ ನಾನು ಹಂಗಲ್ಲ, ಅಲ್ಲಿಂದಲೇ ಬಂದಿದ್ದು ವರಪ್ರಜರ್ ಅಂತ ನೋಡಿ. ರಾಮದೇವರಿಗೆ ಹೇರ್ಬಿಟ್ಟ. 14ನೇ ವರ್ಷದ ಮಾರನೇ ದಿವಸ ವಿಳಂಬ ಆದರೂ ಕೂಡ ರಾಮಚಂದ್ರ ನಾನು ಅಗ್ನಿ ಪ್ರವೇಶ ಮಾಡಿದ್ದೆ. ಅದನ್ನು ಸರ್ವಥಾ ನಾನು ಅಯೋಧ್ಯ ನಗರವನ್ನು ಪ್ರವೇಶ ಮಾಡುವಲ್ಲ, ಬ್ರಹ್ಮಚರ್ಯದಲ್ಲಿ ಇರ್ತೇನೆ ಅನ್ನಂತೆ. ಅಷ್ಟು ಮಾತ್ರ ಅಲ್ಲ ರಾಮಚಂದ್ರ, ನಾನು ಮೃಷ್ಟಾನ್ನಾದಿಗಳನ್ನ ಭೋಜನ ಮಾಡ್ತೇನೆ ಅಂತ ಅನ್ಕೋಬೇಡ. ಗೋಮೂತ್ರ ಯಾಮಕ ಯಜ್ಞವನ್ನ ನಾನು ಸಂಕಲ್ಪ ತೊಟ್ಟಿದ್ದೇನೆ ಅಂತ ರಾಮದೇವರ ಮುಂದೆನೇ ಸಂಕಲ್ಪ ಮಾಡಬೇಕು. ಗೋಮೂತ್ರ ಯಾಮಕ ವ್ರತ ಅಂದ್ರೆ ಸಾಮಾನ್ಯ ಅಲ್ಲ. ಗೋವಿಗೆ ನವಣೆ ಕಾಳನ್ನು ಹಾಕಬೇಕು, ಅದು ತಿನ್ನಬೇಕು, ಅದು ಸಗಣಿಯಲ್ಲಿ ಬಿಡಬೇಕು, ಸಗಣಿಯಲ್ಲಿ ಹೆಕ್ಕಬೇಕು, ಗೋಮೂತ್ರದಲ್ಲಿ ಕಾಯಿಸಬೇಕು, ಅದನ್ನು ತಿನ್ನಬೇಕು. 14 ವರ್ಷಗಳ ಕಾಲ ಭರತ ತಾನು ಏತತ್ ಸೇವಾ
ವ್ರತನಾಗಿದ್ದಂತೆ. ಭರತೋ ಭಕ್ತಿ ಭರತೋ ಅಂತಂದ್ರು ಶಾಸ್ತ್ರಕಾರ. ಎಂತಹ ಭಕ್ತಿಯನ್ನು ತಾನಲ್ಲಿ ಪ್ರಕಟ ಮಾಡಿದ್ದಾನೆ. ತಾನು ನೆಲದ ಮೇಲೆ ಮಲಗಿರೋದು ಅಲ್ಲ ಅಂದ ಭರತ. ರಾಮಚಂದ್ರ ಮಲಗಿದ್ದಾನೆ ಅಂತಂದ್ರೆ ಅವನಿಗೆ ಸಮವಾಗಿ ನಾನು ನೆಲದ ಮೇಲೆ ಮಲಗೋಲ್ಲ. ಎಂತಹ ಭಕ್ತಿಯನ್ನು ತಾನು ತೋರ್ತಾ ತಾನು ಭೂ ಖನನ ಮಾಡಿಸಿ ಮಲಗಿದ್ದಂತೆ. ಹಾಗೆ ರಾಮದೇವರಿಗೆ ಸಮವಾಗಿ ನಾನು ಮಲಗೋಲ್ಲ ಅಂತ ತಿಳಿಸ್ತಾ ಇದ್ದ. ಇಷ್ಟು ಮಹಿಮಾ ಭರತ ತಾನಲ್ಲಿ ತೋರಿರ್ತಕ್ಕಂಥದ್ದು. ಇದು ರಾಮಾಯಣದಲ್ಲಿ ನಾವು ಕೇಳಬೇಕಾದಂತಹ, ತಿಳಿಬೇಕಾದಂತಹ, ನಮ್ಮ ಒಂದು ಪ್ರತಿನಿತ್ಯದ ಈ ಜೀವಿತಾವಧಿಯಲ್ಲಿ ಯಾವುದನ್ನು ನಾವು ರೂಢಿಸ್ಕೋಬೇಕು ಅಂತಂದರೆ ಇಂತಹ ತತ್ವಗಳನ್ನು ನಾವು ಜೀವಿತ ಕಾಲದಲ್ಲಿ ತಗೊಂಡಾಗ ಮಾತ್ರ ಪರಮಾತ್ಮ ತಾನು ಪ್ರೀತನಾಗ್ತಾನೆ ಅನ್ನೋ ಒಂದು ಅಂಶವನ್ನೇ ನಮಗೆ ಇಲ್ಲಿ ತಿಳಿಸಿದ್ದಾರೆ. ಅದರಂತೆ ಮುಂದೆ ಪರಮಾತ್ಮ ಚಿತ್ರಕೂಟ ಪರ್ವತದಲ್ಲಿ ತಾನು ವಾಸವನ್ನು ಮಾಡೋಣ. ಮುಂದೆ ಯಾವ ಯಾವ ಋಷಿಮುನಿಗಳಿಗೆ ತಾನು ಅನುಗ್ರಹವನ್ನು ಮಾಡ್ತಾ ಇನ್ನು ಅತಿ ಶೀಘ್ರವಾಗಿ ನಾಳೆ ದಿವಸದಲ್ಲೇ ಹನುಮಂತ ದೇವರ ಬರುವಿಕೆಯನ್ನು ಕೂಡ ಮಾಡೋಣ ಅಂತ ಹೇಳ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ರಾಮ ರಾಮ